Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲಿ ಟೀಚ್ ಮಾಡೋದು, ಬಟ್ ಗೌರ್ಮೆಂಟ್ ಕಾಲೇಜ್ ಮತ್ತು ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಕ್ಲಾಸಸ್ ಬೋರ್ಡಿಂಗ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಸಿದ್ದೀನಿ. ಓಕೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ MCQs ಜೊತೆ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಸಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕಂಪ್ಲೀಟ್ ಆಗಿ ಮಾಡಿದ್ಮೇಲೆ ಒಂದು ಕೋರ್ಸ್ ತರ ರೆಡಿ ಮಾಡಿ, ಸೊ ಅವೆಲ್ಲ ವಿಡಿಯೋಸ್ ಪ್ಲೇ ಲಿಸ್ಟ್ ನಾನು ಏನ್ ಮಾಡ್ತೀನಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಏನ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅವೆಲ್ಲ ಕ್ಲಾಸಸ್ ನೀವು ಕೇಳ್ಕೊಂಡು ಬೋರ್ಡಿಗೆ ಒಳ್ಳೆ ಮಾರ್ಕ್ಸ್ ಕೊಡಿ. ಅದಾದ್ಮೇಲೆ ನಾನು ಎಕ್ಸರ್ಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಎಕ್ಸರ್ಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಸೊ KCET ಮತ್ತೆ ಸೊ JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತ ಇದ್ದೀನಿ. ಓಕೆ, ಸೊ ನಾವು ಈಗ ನೋಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಸೊ ನಾವು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಕಲ್ತಿದ್ವಿ. ಈ ಕ್ಲಾಸಸ್ ಅಲ್ಲಿ ಏನ್ ಕಡೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಸೆಕೆಂಡ್ PUC ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಬೇಕು. ಓಕೆ, ನಿಮ್ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರಿಗೆ ಸ್ಲೋ ಅನ್ಸಿದಾಗ ಅವರು ನೀವು ಸೊ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇನ್ನು ಕೆಲವೊಬ್ಬರಿಗೆ ಬಹಳ ನಾರ್ಮಲ್ ಆಗಿರುತ್ತೆ, ಅವ್ರು ನಾರ್ಮಲ್ ಆಗಿ ಕೇಳ್ಬೋದು. ಸೊ ಒನ್ ಮೋರ್ ಥಿಂಗ್ ಸಿ, ನಾನು ಇಲ್ಲೇನ್ ಕೊಡ್ತಿದ್ದೇನೆ, ಇಂಟ್ರೊಡಕ್ಷನ್ ಹೇಳ್ತಿದ್ದೀನಿ. ಸೊ ನಿಮಗೆ 3 ಮಾರ್ಕ್ಸ್ ಇಂಟ್ರೊಡಕ್ಷನ್, ರಿಲೇಷನ್ಸ್ ಅಂದ್ರೇನು, ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೇನು, ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಸಿಮೆಟ್ರಿಕ್ ರಿಲೇಷನ್. ಸೊ ಆ ರಿಲೇಷನ್ ಎಲ್ಲ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನಿಮ್ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಸೊ ಡೈರೆಕ್ಟ್ ಆಗಿ ನೀವು ಕ್ವಶನ್ ಸಾಲ್ವ್ ಮಾಡಕ್ ಹೋಗಿ. ಸೊ ನಿಮ್ ಕಾನ್ಸೆಪ್ಟ್ ಗೊತ್ತಿಲ್ಲಪ್ಪ, ನಾನು ಕಾನ್ಸೆಪ್ಟ್ ಕೇಳ್ಕೊಂಡು ಆಮೇಲೆ ಕ್ವಶನ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಸೊ ನೀವು ಕಾನ್ಸೆಪ್ಟ್ ಕೇಳಿ ಫಸ್ಟ್. ಓಕೆ, ಸೊ ವಿಲ್ ಸ್ಟಾರ್ಟ್ ದಿ ಲೆಕ್ಚರ್ ನೌ. So now first, what is the relation? Relation ಅನ್ನಂತ ಏನಂತ ಗೊತ್ತಿರಬೇಕು ನಿಮಗೆ. So relation is nothing but what? Relation is defined from non-empty set A ಇಂದ B. ಓಕೆ, ಅಂದ್ರೆ ಏನ್ ಮಾಡ್ತಿದ್ದಾರೆ, ಸೆಟ್ A ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೆಟ್ A ಏನೋ ಇದೆ, ಸೆಟ್ A ದ ಎಲಿಮೆಂಟ್ಸ್ 1, 2 ಇದೆ ಅಂತ ಅನ್ಕೊಳ್ಳಿ. ಸೆಟ್ B ಎರಡು ಎಲಿಮೆಂಟ್ಸ್ ಇದೆ, ದಟ್ ಈಸ್ 2, 3 ಇದೆ ಅಂತ ಅನ್ಕೊಳ್ಳಿ. ಸೊ ಸೆಟ್ A ಅಲ್ಲಿ ಎಲಿಮೆಂಟ್ಸ್ ಇದಾವೆ, 1, 2 ಇದೆ. ಸೆಟ್ B ಅಲ್ಲಿ 2, 3 ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ, ನಾನ್-ಎಂಪ್ಟಿ ಸೆಟ್. ಈಗ ಸಬ್ಸೆಟ್ ಆಫ್ ಕಾರ್ಟೀಸಿಯನ್ ಪ್ರಾಡಕ್ಟ್ ಆಫ್ A and B. So relation ಏನು, relation is a subset of Cartesian product of A and B. So ಇದ್ರದ್ದೇನು A and B ಇದು ಕಾರ್ಟೀಸಿಯನ್ ಪ್ರಾಡಕ್ಟ್ ಏನ್ ಬರುತ್ತೆ, ಆ ಕಾರ್ಟೀಸಿಯನ್ ಪ್ರಾಡಕ್ಟ್ ಸಬ್ಸೆಟ್ ಏನ್ ಬರುತ್ತೆ ಅದನ್ನ ರಿಲೇಷನ್ ಅಂತ. ರಿಲೇಷನ್ ಏನಂತೀವಿ ನಾವು, A and B ಇದು ಕಾರ್ಟೀಸಿಯನ್ ಪ್ರಾಡಕ್ಟ್ ಏನ್ ಬರ್ತಾವ, ಆ ಕಾರ್ಟೀಸಿಯನ್ ಪ್ರಾಡಕ್ಟ್ ಸಬ್ಸೆಟ್ಸ್ ಬರ್ತಾವಲ್ಲ ಅದನ್ನ ಏನಂತೀವಿ, ರಿಲೇಷನ್ ಅಂತ ಇರ್ತೀವಿ. ಸೊ ನಾನು ಈಗ ಮಾಡ್ತೀನಿ, ಇದ್ರ ಕಾರ್ಟೀಸಿಯನ್ ಪ್ರಾಡಕ್ಟ್ ಕಂಡು ಇಟ್ಕೊಂಡು ಫಸ್ಟ್ ದಟ್ ಈಸ್ A cross B that is equal to A cross B that is equal to it is 1, 2. Okay, next 1, 3. Okay, next 2, 2, next 2, 3. Okay, ಇದು ಕಾರ್ಟೀಸಿಯನ್ ಪ್ರಾಡಕ್ಟ್, ಇದು ಕಾರ್ಟೀಸಿಯನ್ ಪ್ರಾಡಕ್ಟ್, ಇದು ಕಾರ್ಟೀಸಿಯನ್ ಪ್ರಾಡಕ್ಟ್. ಇದ್ರ ಸಬ್ಸೆಟ್ಸ್ ಏನ್ ಬರ್ತಾವ, ಸೊ ಸಬ್ಸೆಟ್ಸ್ ಏನ್ ಬರ್ತಾವ ಅದನ್ನ ನಾನು ಏನಂತೀವಿ, ರಿಲೇಷನ್. ಸೊ ಸಪೋಸ್ R1 is so R1 that is equal to 1, 2, 1, 3. ಇದು ಇದ್ರ ಕಾರ್ಟೀಸಿಯನ್ ಪ್ರಾಡಕ್ಟ್ ಒಂದು ಸಬ್ಸೆಟ್ ಹೌದಾ ಅಲ್ಲ, ಕಾರ್ಟೀಸಿಯನ್ ಪ್ರಾಡಕ್ಟ್ ಒಂದು ಸಬ್ಸೆಟ್. ಸೊ ಅದಕ್ಕೋಸ್ಕರ ಏನಂತ ಇದನ್ನ ರಿಲೇಷನ್ ಅಂತ ಅಂತೀವಿ. ಓಕೆ, ಸೊ ಕಾರ್ಟೀಸಿಯನ್ ಪ್ರಾಡಕ್ಟ್ ಅದೊಂದು ಸಬ್ಸೆಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ಏನಂತೀವಿ ನಾವು ರಿಲೇಷನ್ ಅಂತ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಸೊ ದಟ್ R2 that is equal to ಏನು ತಗೊಳ್ಳೋಣ, that is 2, 2. ಇದು ಒಂದು ಸಬ್ಸೆಟ್ ಹೌದಾ ಅಲ್ಲ. ಓಕೆ, ಸೊ ಇದೇನು, ಇದು R2 ಅನ್ನೋದು ಒಂದು 2, 2 ಐತೆ, ಇದ್ರ ಬದಲಿ ಐತಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಸಬ್ಸೆಟ್. ಸೊ ಈ ತರ ನಾವು ಸಬ್ಸೆಟ್ಸ್ ಕಾರ್ಟೀಸಿಯನ್ ಪ್ರಾಡಕ್ಟ್ ಸಬ್ಸೆಟ್ಸ್ ಬರೆಯೋದನ್ನ ನಾವು ಅಂತೀವಿ ರಿಲೇಷನ್ ಅಂತ ಅಂತೀವಿ. ಅದನ್ನು ನಾವು ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ R relation R is equal to A, B such that A belongs to capital A, so B belongs to capital B. ಅಂದ್ರೆ ಎಲಿಮೆಂಟ್ಸ್ ಇದೇನು, ಸೆಟ್ A ದ ಎಲಿಮೆಂಟ್ಸ್ ಇದೇನು, ಸೆಟ್ B ದ ಎಲಿಮೆಂಟ್ಸ್. ಸೊ A belongs to capital A ದ ಎಲಿಮೆಂಟ್ಸ್ ಗೆ ಬಿಲಾಂಗ್ ಇರ್ತವೆ, ಸ್ಮಾಲ್ b belongs to capital B ದ ಎಲಿಮೆಂಟ್ಸ್ ಗೆ ಬಿಲಾಂಗ್ ಇರ್ತವೆ. ಅಂದ್ರೆ ಇಲ್ಲಿ ಏನ್ ಬರ್ತೀವಿ, ಫಸ್ಟ್ ಎಲಿಮೆಂಟ್ ಏನ್ ಬರ್ತದೆ ಅದು ಸೆಟ್ A ಗೆ ಬಿಲಾಂಗ್ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ ಅದು ಸೆಟ್ B ಗೆ ಬಿಲಾಂಗ್ ಇರ್ತವೆ ಅಂತ ಹೇಳ್ತಿದ್ದಾರೆ. ಓಕೆ, ಸಪೋಸ್ ಈಗ ನೋಡಿ ನಂಬರ್ ಆಫ್ ರಿಲೇಷನ್ ಫ್ರಮ್ A to B. ಓಕೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಅಂದ್ರೆ ಸೆಟ್ A ಕೊಟ್ಟಿದ್ರೆ ಸೆಟ್ B ಕೊಟ್ಟಿದ್ರೆ ಇವೆರಡರಲ್ಲಿ ಸೆಟ್ A ಮತ್ತೆ ಸೆಟ್ B ಇಂದ ಎಷ್ಟು ರಿಲೇಷನ್ಸ್ ಫಾರ್ಮ್ ಮಾಡಬಹುದು ಅಂತ ಕೇಳ್ತಾನೆ. ಸೊ ಇವೆರಡು A ಮತ್ತೆ B ಇಂದ ಎಷ್ಟು ರಿಲೇಷನ್ಸ್ ಫಾರ್ಮ್ ಮಾಡಬಹುದು ಅಂತ ಕೇಳ್ತಾನೆ. ಓಕೆ, ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B that is equal to 2 to the power n cross of AB. ಓಕೆ, n cross B. ಓಕೆ, ಅಂದ್ರೆ ಏನು, ಸೊ ಇದ್ರದ್ದು ಸಬ್ಸೆಟ್ ಎಷ್ಟು ಬರ್ತಾವ ಅಷ್ಟು ನಾವು ರಿಲೇಷನ್ಸ್ ಬರ್ತಾವ ಅಂತ ಅರ್ಥ. ಸೊ A cross B ದ ಸಬ್ಸೆಟ್ಸ್ ಏನ್ ಬರ್ತಾವ ಅದಷ್ಟು ರಿಲೇಷನ್ ಅಂತ. ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B is nothing but 2 to the power so number of elements present in A cross B. ಅಂದ್ರೆ ನಂಬರ್ ಇದ್ರ ಮೀನಿಂಗ್ ಏನು, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A cross B. ಓಕೆ, ಈ ಸಪೋಸ್ ನೋಡಿ ಇಲ್ಲಿ ಎಷ್ಟು ಎಲಿಮೆಂಟ್ 2 ಎಲಿಮೆಂಟ್ಸ್ ಇದಾವ, ಇಲ್ಲಿ ಎಷ್ಟು ಎಲಿಮೆಂಟ್ 2 ಎಲಿಮೆಂಟ್ಸ್ ಇದಾವ. ಸೊ ದಟ್ ಈಸ್ ಈಕ್ವಲ್ ಟು 2 to the power. ಸೊ ಇಲ್ಲಿ ಏನಾಗುತ್ತೆ 2 into so that is 2 ಆಗುತ್ತೆ. So that is 2 into 2 that is equal to 2 to the power 4. So which is nothing but what, that 16. ಅಂದ್ರೆ
ಈ ಎ ಕ್ರಾಸ್ ಬಿ ಇದು ಓಕೆ ಈ ಕ್ರಾಸ್ ಬಿ ಸಬ್ಸೆಟ್ ಎಷ್ಟು ಬರ್ತಾವ 16 ಬರ್ತಾವ ಅಂದ್ರೆ ಸಬ್ಸೆಟ್ 16 ಬರ್ತಿದಾವ ಅಂತಂದಾಗ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಎಷ್ಟು ಬರ್ತಾವ ಅಂದ್ರೆ 16 ಬರ್ತಾವ ಅದರಲ್ಲಿ ಇವು ಒಂದು ಇದು R1 R2 ಇದು ಒಂದು ಅದರಲ್ಲಿ ಓಕೆ ಸೊ ಈ ತರ ನಮಗೆ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಎಷ್ಟು ಬರ್ತಾವ ಅಂದ್ರೆ 16 ಬರ್ತಾವ ಅಂತ ಅರ್ಥ ಓಕೆ ಇದ್ರ ಬೇಸಿಸ್ ಮೇಲೆ ನಾವು ಕಲಿಯೋಣ ನೆಕ್ಸ್ಟ್ ಸ್ಟಡಿ ಸೊ ನಮಗೆ ರಿಲೇಷನ್ ಡಿಫೈನ್ ಮಾಡಿರ್ತಾನೆ ಯಾವ ತರ ಡಿಫೈನ್ ಮಾಡಿರ್ತಾನೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಸೆಟ್ ಎ ಇಟ್ ಸೆಲ್ಫ್ ಯಾವಾಗ ಆತರ ಇಂಡೈರೆಕ್ಟ್ ಆಗಿ ರಿಲೇಷನ್ ಇಸ್ ಈಗ ನೋಡಿ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ ಟು ಬಿ ಕೊಟ್ಟಿದ್ದಾನ ಕೆಲವೊಂದ್ಸಲ ಏನ್ ಕೂಡ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಎನೇ ಬರುತ್ತೆ ಎ ಟು ಏನ್ ಬರುತ್ತೆ ಡೈರೆಕ್ಟ್ ಆಗಿ ಅವ್ನಿಗೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಎ ಅಂತ ಕೊಡಲ್ಲ ಯಾವ ತರ ಕೊಡ್ತಾನೆ ಅಂದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ ರಿಲೇಷನ್ ಇಸ್ ಡಿಫೈನ್ಡ್ ಇನ್ ಎ ಅಂತ ಇಸ್ ನಥಿಂಗ್ ಬಟ್ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಎ ಅಂತ ಅರ್ಥ ಓಕೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಎ ಅಂತ ಅರ್ಥ ಯಾವಾಗ ಈಗ ಯಾವ ತರ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ ರಿಲೇಷನ್ ಇಸ್ ಡಿಫೈನ್ಡ್ ಇನ್ ಎ ಅಂತ ಕೊಟ್ಟಾಗ ದಿಸ್ ಇಸ್ ನಥಿಂಗ್ ಬಟ್ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಎ ಅಂತ ಅರ್ಥ ಓಕೆ ಸೊ ನಾವೇನ್ ಮಾಡೋಣ ಇಷ್ಟು ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಕಲಿಯೋಣ ಫಸ್ಟ್ ಎಂಟಿ ರಿಲೇಷನ್ ಓಕೆ ಸೊ ಎಂಟಿ ರಿಲೇಷನ್ ಕಲಿಯೋಣ ನೆಕ್ಸ್ಟ್ ಯೂನಿವರ್ಸಲ್ ರಿಲೇಷನ್ ಅಂತ ಕಲಿಯೋಣ ಓಕೆ ಎಂಟಿ ರಿಲೇಷನ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಓಕೆ ಎಂಟಿ ರಿಲೇಷನ್ ನೋಡಿ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಎ ಅನ್ನೋದು ಒಂದು ಸೆಟ್ ಓಕೆ ಎ ಅನ್ನೋದು ಸೆಟ್ ಅದರಲ್ಲಿ ಏನಿದೆ ಸೊ 1, 2 ಎಲಿಮೆಂಟ್ ಇದೆ ಬಿ ಅನ್ನೋದು ಅನ್ನೋದರ ಸೆಟ್ ಅದರಲ್ಲಿ 2, 3 ಎಲಿಮೆಂಟ್ಸ್ ಇದೆ ಅಂತ ಕೊಡಿ ಓಕೆ ಎ ಅನ್ನೋದೊಂದು ಸೆಟ್ ದಟ್ ಈಸ್ 1, 2 ಎಲಿಮೆಂಟ್ಸ್ ಇದಾವೆ ಸೊ ಟು ಬಿ ಅನ್ನೋದು ಸೆಟ್ ಎಲಿಮೆಂಟ್ಸ್ ಸೊ ನಮ್ಗೆ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎ ಬಿ ಸಚ್ ದಟ್ ಎ ಪ್ಲಸ್ ಬಿ ಹ್ಯಾಸ್ ಟು ಬಿ ಗ್ರೇಟರ್ ದನ್ 6 where A belongs to capital A and B belongs to capital B. ಎಷ್ಟು ಒಂದು ರಿಲೇಷನ್ ಕೊಟ್ಟರೆ ಇದು ಯಾವ ಫಾರ್ಮ್ ಕೊಟ್ಟಿಲ್ಲ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ ಓಕೆ ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ ಸೊ ಇದ್ರದ್ದು ನಾವು ರಿಲೇಷನ್ ಬರಿ ಅಂತಂದಿದ್ರೆ ರಿಲೇಷನ್ ಬರೆಯೋಣ ನಾವು ಓಕೆ ಸೊ R is equal to ನೋಡಿ ಸೊ 1 + 2 ಮಾಡಿ 3 ಬರುತ್ತಾ 3 is greater than 0 it's greater than 6 ಆಗಲ್ಲ ಅದೇ ತರ 2 + 3 ಮಾಡಿ ಸೊ ದಟ್ 5 ಬರುತ್ತೆ ದಟ್ ಈಸ್ ನಾಟ್ ಗ್ರೇಟರ್ ದನ್ 0 ವಿಚ್ ಮೀನ್ಸ್ 2 + 2 ಮಾಡಿ ಎಷ್ಟಾಗುತ್ತೆ ಸೊ 2 + ಮಾಡಿದ್ರೆ 4 ಮಾಡಿ ದಟ್ ಈಸ್ ಆಲ್ಸೋ ನಾಟ್ ಗ್ರೇಟರ್ ದನ್ 0 ನಮ್ಗೆ ಏನಾದ್ರು ಎಲಿಮೆಂಟ್ಸ್ ಬರ್ತಿದಾವ ಯಾವ ನಮ್ಗೆ ಇದರಲ್ಲಿ ಇದ್ರು ಮತ್ತೆ ಇದು ಎಲಿಮೆಂಟ್ಸ್ ಆಡ್ ಮಾಡಿದ್ರೆ ನಮ್ಗೆ ಗ್ರೇಟರ್ ದನ್ 6 ಬರ್ತಿಲ್ಲ ಸೊ ದಟ್ ಈಸ್ ವೈ ನಮ್ಗೆ ಏನ್ ಬರುತ್ತೆ ಸೊ ದಿಸ್ ಇಸ್ ಎ ಎಂಪ್ಟಿ ರಿಲೇಷನ್ ದಿಸ್ ಇಸ್ what this is a empty relation okay empty relation is and which means no element of set A is related to other element of set B okay so namge no element of set A is related to another element of set B okay andre ಈ ಮತ್ತೆ set A ಮತ್ತೆ set B ಇಂದ ಏನು ರಿಲೇಷನ್ ಇರಲ್ಲ ಅಂತ that relation is called as empty set okay so now just see here one more you can see here inverse relation okay Inverse relation is nothing but every element of set A has to be related to every element of set B. Okay, so suppose in the example ತಗೊಳ್ತೀನಿ ಅದೇ ಸೇಮ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ ಇದನ್ನ A is equal to 1, 2 okay so set B is equal to 2, 3 okay so A is equal to 1, 2 set B is equal to 2, 3 so the relation R is equal to A, B so such that A plus B is lesser than 6 okay where A belongs to capital A and B belongs to capital B okay ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ರಿಲೇಷನ್ ಕೊಟ್ಟಿದ್ದಾನೆ ಓಕೆ ಇದನ್ನ ನಾನು ಏನು ಮಾಡಿ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯುವಾಗ R is equal to ಸೊ ಆಡ್ ಮಾಡ್ಕೊಂತೀವಿ 1 + 2 ಆಡ್ ಮಾಡಿದ್ರೆ ಎಷ್ಟು 3 ಆಗುತ್ತಾ 3 is lesser than 6 ಹೌದಲ್ಲ ಅಂದ್ರೆ ಬರುತ್ತೆ ಓಕೆ 1 is related to 2 ಓಕೆ ನೆಕ್ಸ್ಟ್ 1 + 3 ಮಾಡಿ 1 + 3 ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತಾ ಓಕೆ 4 is lesser than 6 ಹೌದಲ್ಲ so which is 1, 3 also okay 1, 3 next 2, so 2, 2 ಮಾಡಿ 2, 2 ಅಂದ್ರೆ ಏನು ಬರುತ್ತೆ 2, 2 + 2 ಅಂದ್ರೆ 4 ಬರುತ್ತೆ 4 is lesser than 6 ಹೌದಲ್ಲ so that is 2, next so ಇಲ್ಲಿ ನೋಡಿ so 2, 3 so 2, 3 ಅಂದ್ರೆ 2 + 3 ಮಾಡಿದ್ರೆ 5 ಬರುತ್ತೆ 5 is lesser than 6 ಹೌದಲ್ಲ that is 2 okay so ಇದು ನೋಡಿ ಈ ರಿಲೇಷನ್ every element of set A is related to every element of set B so ಇದು ನೋಡಿ 1, 2 belong ಇದೆ 1, 2 related ಇದೆ 1, 3 ಗೂ related ಇದೆ 2, 2 ಗೂ related ಇದೆ 2, 3 ಗೂ related ಇದೆ okay every element of set A has to be related with every element of set B so ಈ ತರ ರಿಲೇಷನ್ ನಾವೇ ಅಂತೀವಿ ಇನ್ವರ್ಸಲ್ ರಿಲೇಷನ್ ಅಂತ ಕೇಳ್ತೀವಿ ನಮಗೆ MCQs ಅಲ್ಲಿ ಕೇಳಬಹುದು ಓಕೆ ಸೊ ನಮ್ಮ 3 ಮಾರ್ಕ್ಸ್ ಅಲ್ಲಿ ನಮಗೆ ಏನು ಕೇಳ್ತಾರೆ ಅಂದ್ರೆ ನೆಕ್ಸ್ಟ್ ಇದಾವೆ ಅದನ್ನ ಸೊ ಇದನ್ನ ಗೊತ್ತಿರಬೇಕು ನಿಮಗೆ ಇಷ್ಟು ಓಕೆ ಸೊ ಇಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ಎಲಿಮೆಂಟ್ಗೂ ರಿಲೇಟ್ ಆಗಿದೆ ದಟ್ ಟೈಪ್ ಆಫ್ ರಿಲೇಷನ್ ಇಸ್ ಕಾಲ್ಡ್ ಆಸ್ ಇನ್ವರ್ಸಲ್ ರಿಲೇಷನ್ ಅಂತ ಕೇಳ್ತೀವಿ ಓಕೆ ನೆಕ್ಸ್ಟ್ ಏನಿದೆ ನೋಡಿ
ನೆಕ್ಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು? ಓಕೆ, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಇಸ್ ನಥಿಂಗ್ ಬಟ್ ಸೊ ಎ ರಿಲೇಷನ್ ಆರ್ ಆನ್ ಸೆಟ್ ಎ ಅಂದ್ರೆ ಮೀನಿಂಗ್ ಏನು? ಆನ್ ಸೆಟ್ ಎ ಅಂದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಸೆಟ್ ಎಗೆ ಅಂತ ಅರ್ಥ. ನಾವು ಯಾವಾಗಲೂ ಬರ್ಸಿದ್ ನೋಡಿ ಇಲ್ಲಿ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಸೆಟ್ ಎ ಅಂತಂದ ಆನ್ ಡಿಫೈನ್ಡ್ ಆನ್ ಎ ಅಂತ ಬಂದಾಗ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಸೆಟ್ ಎಗೆ ಅಂತ ಅರ್ಥ. is said to be reflexive is said to be reflexive if a comma a belongs to R. A comma a has to belongs to R for all a belongs to a. Okay, so it means the meaning ಏನು? ಸೊ ಇದು ನಾರ್ಮಲ್ ಡೆಫಿನೇಷನ್ ಪ್ರಕಾರ ಆಯ್ತು. ಓಕೆ, ನಾವು ಜನರಲ್ ಮೀನಿಂಗ್ ಏನು? ದಿಸ್ every element should be related to itself. Okay, and also can be related to other element. Okay, can also be related to other. ಅಂದ್ರೆ ಫಸ್ಟ್ ಏನಿರ್ಬೇಕು, ಒಂದು ಕಂಡೀಷನ್ ಏನು? ಪ್ರತಿ ಒಂದು ಎಲಿಮೆಂಟ್ ಆ ಎಲಿಮೆಂಟ್ ಗೆ ಬಿಲಾಂಗ್ ಆಗಿರ್ಬೇಕು, ಆ ಎಲಿಮೆಂಟ್ ಗೆ ರಿಲೇಟ್ ಆಗಿರ್ಬೇಕು. ಓಕೆ, ಪ್ರತಿ ಒಂದು ಎಲಿಮೆಂಟ್ ಆ ಎಲಿಮೆಂಟ್ ಗೆ ರಿಲೇಟ್ ಆಗಿರ್ಬೇಕು, ಮತ್ತೆ ಸೊ ಆ ಎಲಿಮೆಂಟ್ ಬೇರೆದಕ್ಕೂ ರಿಲೇಟ್ ಆಗಿರ್ಬಹುದು. ಈ ತರ ನಾವೇನ್ ಹೇಳ್ತೀವಿ, ಈ ತರ ನಾವು ರಿಲೇಷನ್ ಹೇಳ್ತೀವಿ ರಿಫ್ಲೆಕ್ಸಿವ್ ರಿಲೇಷನ್ ಅಂತ. ಓಕೆ, ಲೆಟ್ ಅಸ್ ಕನ್ಸಿಡರ್ ಸೆಟ್ ಎ ಅನ್ನೋದು ಒಂದು ಸೆಟ್ ಎ ಅನ್ನೋದು ಒಂದು ಇದು ಕೊಟ್ಟಿದ್ದಾರೆ, ಸೆಟ್ ಅನ್ನೋದು ಒಂದು ಸೆಟ್ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಸೆಟ್, ವಿಚ್ ಮೀನ್ಸ್ ಇಲ್ಲೇನು ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಎ ಇಂದ ಎ. ಓಕೆ, ಎ ಇಂದ ಎ ಗೆ ಸೆಟ್ ಡಿಫೈನ್ ಅಂದ್ರೆ ಇಲ್ಲಿ ನೋಡಿ, ಸಪೋಸ್ ಇಲ್ಲಿ ಎ ಸೆಟ್ ಇದೆ ಅಂತಂದಾಗ ಸೊ ಇಲ್ಲಿನೂ ಎ ಸೆಟ್ ಇರುತ್ತೆ ಅಂತ. ಸೊ ದಿಸ್ ಇಸ್ 1 2 3, ಇಲ್ಲಿನೂ 1 2 3. ಓಕೆ, ಸೊ ಸೆಟ್ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎಲ್ಲಿಂದ ಸೆಟ್ ಎ ಇಂದ ಸೆಟ್ ಎ ಗೆ ಡಿಫೈನ್ ಮಾಡಿದೆ ಅಂತ ಅರ್ಥ. ಓಕೆ, ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಎ ಅಂತ ಬಂದಾಗ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಎ ಬಂದಾಗ ಸೊ ನಮ್ಗೆ ಎವ್ರಿ ಎಲಿಮೆಂಟ್ ಆಫ್ this set A has to be related to itself first. Okay, so ಇಲ್ಲಿ ನೋಡಿ ಇದಕ್ಕೆ ಒಂದು ರಿಲೇಟೆಡ್ ಇರಬೇಕು, 2 ರಿಲೇಟೆಡ್ ಇರಬೇಕು, 3 ರಿಲೇಟೆಡ್ ಇದ್ದಾಗ ಮಾತ್ರ then it is reflexive. ಮತ್ತೆ ಇದು 1 can be related to 2, so 2 can be related to 3. ಅದು ಸೆಕೆಂಡರಿ. ಫಸ್ಟ್ ಕಂಡೀಷನ್ ಏನು? 1 has to related with 1, 2 has to related to 2, 3 has to related to 3. So then we can say that it is a reflexive ಆಗಬೇಕಂದ್ರೆ ಏನು? ಈ ಎಲಿಮೆಂಟ್ ಇದಕ್ಕೆ ರಿಲೇಟ್ ಆಗಿರ್ಬೇಕು. ಅದಕ್ಕೆ ಏನು ಹೇಳ್ತೀವಿ ನಾವು? ಇಲ್ಲಿ ನೋಡಿ, ಸಪೋಸ್ ಇಲ್ಲಿ 3 ಎಲಿಮೆಂಟ್ಸ್ ಇದೆ, 1 2 3. ಸೊ 1 has to related with 1, 2 has to related to 2, 3 has to related to 3, which means it is a reflexive relation. ಇದೇನು ರಿಫ್ಲೆಕ್ಸಿವ್ ರಿಲೇಷನ್. ಅದೇ ತರ ಇಲ್ಲಿ ನೋಡಿ, 1 is related to, so 2 is related to 2, 3 is related to, ಈ ಮೂರು ಬಂದ್ರೆ ಸಾಕು. ಇದು ಬಂದ್ಬಿಟ್ರೆ ಮುಗಿತು. ಈಗ ಸಪೋಸ್ ಸೆಟ್ ಅಲ್ಲಿ 1 2 3 ಇದೆ ಅಂತ ಅನ್ಕೊಳ್ಳಿ. ಸೊ 1 2 3 ಇದರಲ್ಲಿ ನಮಗೆ ಸೊ 1 1 2 2 3 ಬಂದ್ರೆ ಇಟ್ ಈಸ್ ರಿಫ್ಲೆಕ್ಷನ್ ಅಂತ ಅರ್ಥ. ಉಳಿಕಿದ ಏನಾರಿರಲಿ ನಮಗೆ ಬೇಡ, ಉಳಿಕಿದಿರಲೇ ಇರಬೇಡಿ, ಇವು ಇಂತರ ಇರಲಿ ಬಿಟ್ಟಿರಬೇಡಿ. ಓಕೆ, ಸೊ ದೆನ್ ವಿ ಕ್ಯಾನ್ ದಿಸ್ ದಟ್ ಇಟ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಅದೇ ತರ 1 1 2 2 ಇನ್ನೊಂದೇನು 3 3 ಬರಬೇಕಿತ್ತು. 3 3 ಆಯ್ತಾ? ಓಕೆ, 3 3 ಇಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಅರ್ಥ. ಇದೇನಾಗುತ್ತೆ? ರಿಫ್ಲೆಕ್ಸಿವ್ ಆಗುತ್ತೆ. ಒನ್ ಮೋರ್ ಥಿಂಗ್, ಎಂಪ್ಟಿ ಸೆಟ್ ಅಲ್ಲಿ ನೋಡಿ ಏನಿರ್ಬೇಕು ನಮಗೆ? ಕಂಡೀಷನ್ ಏನು? 1 has to related with 1, 2 has to related to 2, 3 has to related to 3. ಆಯ್ತಾ? ಫಸ್ಟ್ 1 has to related is not 1 is not related with 1 only. ಏನು ಇಲ್ಲ. ದಟ್ ಈಸ್ ವೈ ಎಂಪ್ಟಿ ಸೆಟ್ ನ ಏನಂತೀವಿ? ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಅದೇ ತರ ಇಲ್ಲಿ ನೋಡಿ 1 2 ಐತಾ? ನೆಕ್ಸ್ಟ್ ಏನಿರ್ಬೇಕು ನಮಗೆ? 2 2 ಇರಬೇಕು, 3 3 ಇರಬೇಕು. ಆಯ್ತಾ? ಇಲ್ಲ. ಸೊ ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಏನು? ಯಾವ್ದಾರ ಸೆಟ್ ಯಾವ್ದಾರ ರಿಲೇಷನ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಸೊ ಎವ್ರಿ ಎಲಿಮೆಂಟ್ ಆಫ್ ದಟ್ ಸೆಟ್ ಹ್ಯಾಸ್ ಟು ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಓಕೆ, ಈ ಪ್ರತಿಯೊಂದು ಈ ಎಲಿಮೆಂಟ್ ಏನಿರ್ತವೆ ಸೊ ಒಂದಕ್ಕೆ ರಿಲೇಟೆಡ್ ಇರಬೇಕು, 2 ರಿಲೇಟೆಡ್ ಇರಬೇಕು, 3 ರಿಲೇಟೆಡ್ ಇರಬೇಕು. ಓಕೆ, ಸೊ ಈ ತರ. ಓಕೆ, ವೇಟ್ 1 ಸೆಕೆಂಡ್, 3 ರಿಲೇಟೆಡ್ ಇರಬೇಕು. ಓಕೆ, ಸೊ ಈ ತರ ನಾವು ಏನಂತೀವಿ? ಇದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ವಿಲ್ ಗೋ ಫಾರ್ ಸಿಮೆಟ್ರಿಕ್ ರಿಲೇಷನ್. ಓಕೆ, ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ನೋಡಿ. ಓಕೆ, ಸೊ ಇಲ್ಲಿ ರಿಲೇಷನ್ ಸೆಟ್ ಎ is said to be symmetric. ಓಕೆ, ರಿಲೇಷನ್ is defined on set A. Defined on. So relation defined on set A is said to be symmetric if A, B belongs to R, then B, A belongs to R. ಅಂದ್ರೆ let us consider ಇಲ್ಲಿ ಅನ್ಕೊಳ್ಳೋಣ. ಸೊ ಏನಾದ್ರು ಒಂದು ಸೆಟ್ ತಗೊಳ್ಳೋಣ, ದಟ್ ಈಸ್ 1 2 3. ಸೊ ಎಲಿಮೆಂಟ್ಸ್ ಇದಾವ ಅಂತ ಅನ್ಕೊಳ್ಳೋಣ. ಸೊ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಇಂದ ಎ ಡಿಫೈನ್ ಮಾಡ್ತೀವಿ. ಎ ಇಂದ ಎ ಡಿಫೈನ್ ಮಾಡಿದಾಗ ಸೊ ಇದರಿಂದ ಸಿಮೆಟ್ರಿಕ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಸೊ ಇದು ಎ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು. ಅದೇ ತರ ಇದು ಇದ್ದಾಗ ಬಿ ಏನು ಬಿಲಾಂಗ್ಸ್ ಟು ಆರ್ ಇರಬೇಕು. ಅಂದ್ರೆ ನಾವು ಈಗ ಸಪೋಸ್ ನೋಡಿ, ಈಗ 1 2 ಬಿಲಾಂಗ್ಸ್ ಟು ಆರ್ ಇದೆ ಅಂತ ಅಂದಾಗ ಸೊ ದಟ್ ಹ್ಯಾಸ್ ಟು ಬಿ 2 1 ಆ ರಿಲೇಷನ್ ಇರಬೇಕು. ಆ ರಿಲೇಷನ್ ಇದ್ದಾಗ ಮಾತ್ರ ನಮ್ಗೇನಾಗುತ್ತೆ? ಅದು ಏನಾಗುತ್ತೆ? ಸಿಮೆಟ್ರಿಕ್ ಆಗುತ್ತೆ. ಇಲ್ಲಾಂದ್ರೆ ಇಲ್ಲ. ಸಪೋಸ್ ನೋಡಿ 1 1 ಐತೆ, ಇದು ಊಟ ಮಾಡಿದ್ರೆ ವಾಪಸ್ 1 1 1 1 2 ಐತಾ? ಇಲ್ಲ. 1 2 ಊಟ ಮಾಡಿದ್ರೆ ಏನ್ ಮಾಡ್ಬೇಕು? 2 1 ಐತೆ. ಓಕೆ, ನೆಕ್ಸ್ಟ್ 1 3 ಐತೆ ನೋಡಿ, 1 3 ಐತೆ. 1 3 ಊಟ ಮಾಡಿದ್ರೆ ನಮಗೆ 3 1 ಬರುತ್ತೆ. ಓಕೆ, ಸೊ 3 1 ಐತೆ. ಸೊ ವಿಚ್ ಮೀನ್ಸ್ ದಿಸ್ ಇಸ್ ದ ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ. ಓಕೆ,
ದಿಸ್ ಇಸ್ ವಾಟ್ ದಿಸ್ ಇಸ್ ಸಿಮೆಟ್ರಿಕ್ ರಿಲೇಷನ್ ಅಂತ ಅರ್ಥ. ಓಕೆ, ಇಷ್ಟ ಆಯ್ತಾ? ಇದು ಸಿಮೆಟ್ರಿಕ್. ನೆಕ್ಸ್ಟ್ ಏನ್ ಮಾಡೋಣ? ಸೊ ನೆಕ್ಸ್ಟ್ ಇದನ್ನ ಚೆಕ್ ಮಾಡೋಣ ನೋಡಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ರಿಲೇಷನ್ಸ್ ನೋಡಿ, ಇದರಿಂದ ತಗೊಂಡಿದ್ದು ಬರ್ಕೊಂಡಿದ್ದೀನಿ. ಸೊ 1,1 ಐತೆ, 1,1 ಊಟ ಮಾಡಿದ್ರೆ 1,1 ಬರುತ್ತೆ. ಓಕೆ, 1,1 ನೆಕ್ಸ್ಟ್ 2,2 ಐತೆ, 2,2 ಊಟ ಮಾಡಿದ್ರೆ 2,2 ಬರುತ್ತೆ. 3,3 ಊಟ ಮಾಡಿದ್ರೆ ಮತ್ತೆ 3,3 ಬರುತ್ತೆ. ಈಗ ನೋಡಿ 1,3 ಐತಿ, 1,3 ಊಟ ಮಾಡಿದ್ರೆ ಏನ್ ಮಾಡಬೇಕು? 3,1 ಬರುತ್ತೆ. 3,1 ಆಯ್ತಾ? 3,1 ಆಯ್ತಾ? ಇಲ್ಲ. ಸೊ ದೆನ್ ಇಟ್ ಮೀನ್ಸ್ ದಿಸ್ ಇಸ್ ನಾಟ್ ದಿ ಸಿಮೆಟ್ರಿಕ್ ರಿಲೇಷನ್. ಓಕೆ, ಸಿಮೆಟ್ರಿಕ್ ರಿಲೇಷನ್ ಅನ್ನೋದು ಯಾಕೆ ಹೇಳಿ? ಸೊ 1,3 ಇದೆ, ನಮ್ಗೆ ಏನಿರಬೇಕು? ಇದ್ರ ಊಟ ಮಾಡಿದ್ರೆ 3,1 ಇರಬೇಕು. ಬಟ್ ಆಯ್ತಾ? ಇಲ್ಲ, ದಟ್ ಈಸ್ ನಾಟ್ ದಿ ಸಿಮೆಟ್ರಿಕ್ ರಿಲೇಷನ್. ಅದೇ ತರ ನೋಡಿ. ಸೊ ಇಲ್ಲಿ ನೋಡಿ 1,2 ಐತೆ, 1,2 ಉಲ್ಟಾ ಏನು ಬರಬೇಕು? 2,1 ಬರಬೇಕು. ಓಕೆ, ಇಲ್ಲಿ 3,1 ಐತೆ, 3, ಉಲ್ಟಾ ಏನು ಬರಬೇಕು? 1,3 ಐತೆ. ಓಕೆ, ವಿಚ್ ಮೀನ್ಸ್ ದಿಸ್ ಇಸ್ ವಾಟ್ ಇಸ್ ಸಿಮೆಟ್ರಿಕ್ ರಿಲೇಷನ್. ಅದೇ ತರ ಇಲ್ಲಿ ನೋಡಿ 1,1 ಉಲ್ಟಾ ಮಾಡಿದ್ರೆ 1,1 ಬರುತ್ತೆ. ಓಕೆ, ವಿಚ್ ಮೀನ್ಸ್ ಇಟ್ ಈಸ್ ಸಿಮೆಟ್ರಿಕ್ ಆಗುತ್ತೆ. ಮತ್ತೆ ಇದು 2,2 ಉಲ್ಟಾ ಮಾಡಿದ್ರೆ 2,2 ಬರುತ್ತೆ. ವಿಚ್ ಮೀನ್ಸ್ 3,3 ಉಲ್ಟಾ ಮಾಡಿದ್ರೆ 3,3 ಬರುತ್ತೆ. ಎಲ್ಲ ಇದೆ. ಸೊ ವಿಚ್ ಮೀನ್ಸ್ ಇಟ್ ಈಸ್ ವಾಟ್ ಇಟ್ ಈಸ್ ಆಲ್ಸೋ ಸಿಮೆಟ್ರಿಕ್. ಇದು ನೋಡಿ 1,1 ಐತೆ, 1,1 ಉಲ್ಟಾ ಮಾಡಿದ್ರೆ 1,1 ಬರುತ್ತೆ. ಓಕೆ, ಸೊ ದಟ್ ಈಸ್ ವಿ ಕ್ಯಾನ್ ಇದರಿಂದ ಹೇಳ್ಬೋದು ಇಟ್ ಈಸ್ ಸಿಮೆಟ್ರಿಕ್. ಬಟ್ 2,3 ಐತೆ, 2,3 ಊಟ ಮಾಡಿದ್ರೆ ಏನ್ ಬರಬೇಕು? 3,2 ಬರಬೇಕು. ಸೊ ಓಕೆ, ಐತಾ? ಇಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅದೇ ತರ ಎಂಟಿ ರಿಲೇಷನ್ ಅಲ್ಲಿ ನೋಡಿ, ಎಂಟಿ ರಿಲೇಷನ್ ಇಸ್ ಆಲ್ಸೋ ಸಿಮೆಟ್ರಿಕ್ ರಿಲೇಷನ್. ಹೆಂಗ್ ಹೇಳಿ? ಫಸ್ಟ್ ಆಫ್ ಆಲ್ ನಮ್ಮ ಕಂಡೀಷನ್ ಏನು? A, B ಇರಬೇಕು. ನಮ್ಗೆ A, B ನೇ ಇಲ್ಲ. ಓಕೆ, ಸೊ ಕಂಡೀಷನ್ ಏನು? A, B ಇರಬೇಕು. ಫಸ್ಟ್ A, B ನೇ ಇಲ್ಲ. ಇದು ಇದ್ದಾಗ ಇದು ಇಲ್ಲಿಲ್ಲ ಅಂದ್ರೆ ದೆನ್ ಇಟ್ ಈಸ್ ಇದಿರಲಿಲ್ಲ ಅಂದ್ರೆ ದೆನ್ ಇಟ್ ಈಸ್ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್. ಇದೇ ಇಲ್ಲ ಫಸ್ಟ್ ಆಫ್ ಆಲ್, ನಮ್ಗೆ ಇದೇ ಇಲ್ಲ. ಸೊ ಇದಾಗಿ ಅದೇ ಇಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ನಮ್ಗೆ ಏನಾಗುತ್ತೆ? ಇಟ್ ಈಸ್ ಎ ಸಿಮೆಟ್ರಿಕ್ ರಿಲೇಷನ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಇದನ್ನ ಅಂತ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ಸೊ ಟ್ರಾನ್ಸಿಟಿವ್ ರಿಲೇಷನ್ ಹಂಗೆ ನೋಡಿ. ಸೊ ಬಟ್ ಇಟ್ ಈಸ್ ಲಿಟಲ್ ಬಿಟ್ ಡಿಫರೆನ್ಸ್. ಓಕೆ, ಇದನ್ನ ಏನ್ ಮಾಡೋಣ? ಲೆಟ್ ಸೊ A ಸೆಟ್ ವಿದಿ 1, 2, 3 ಅದರ ಮೇಲೆ ರಿಲೇಷನ್ಸ್ ಬರ್ಕೊಂಡಿದ್ದೀವಿ, ಡಿಫರೆಂಟ್ ರಿಲೇಷನ್. ಓಕೆ, ಸೊ ನಾವೇನ್ ಮಾಡಿ ಇದು ಬೇರೆ ಮತ್ತೆ ಡೆಫಿನೇಷನ್ ಅಲ್ಲಿ ಬರ್ಕೊಂಡ್ಬಿಟ್ರಿ. Now you just see first definition of relation set on set A is said to be transitive if A, B belongs to R and B, C belongs to R, then A, C belongs to R ಇದ್ದ. Which means A, B belongs to R and B, C belongs to R. Okay, A, B belongs to R, B, C belongs to R ಅಂತ ಬಂದಾಗ ಇದರ ರಿಸಲ್ಟೆಂಟ್ ಏನ್ ಬರಬೇಕು? ಇಟ್ ಈಸ್ A, C also has to belongs to R ಅಂತ ಅರ್ಥ. ಓಕೆ, ಸೊ A, C also has to belongs to R ಅಂತ ಅರ್ಥ. ಓಕೆ, ಈ ತರ ಬಂದಾಗ then you can say that it is a transitive relation. ಅಂದ್ರೆ ಸಪೋಸ್ ನೋಡಿ 1, 2 ರಿಲೇಷನ್ ಅಲ್ಲಿ ಇದೆ. ಓಕೆ, 1, 2 ರಿಲೇಷನ್ ಅಲ್ಲಿ ಇದೆ. ಅದೇ ತರ ಸೊ 2, 3 ರಿಲೇಷನ್ ಅಲ್ಲಿ ಇದೆ. ಓಕೆ, ರಿಲೇಷನ್ ಅಲ್ಲಿ ಇದೆ. ಬಟ್ ಇದ್ರ ರಿಸಲ್ಟೆಂಟ್ ಏನ್ ಬರ್ಬೇಕು? ಇದ್ರ ರಿಸಲ್ಟೆಂಟ್ 1, 3 also has to belongs to R. ಈ ತರ ಬಂದಾಗ ಮಾತ್ರ ಇದು ಏನಾಗುತ್ತೆ? ಇಟ್ ಈಸ್ ಎ ನಮ್ಗೆ ಟ್ರಾನ್ಸಿಟಿವ್ ರಿಲೇಷನ್. ಅದೇ ಇದು ಇದ್ದಿದ್ದು ಇವಾಡಿತ್ತು. ಓಕೆ, ಇವಾಡಿತ್ತು ಬಟ್ ಇದು ಇರಲಿಲ್ಲ, 1, 3 ಇರಲಿಲ್ಲ ಅಂದ್ರೆ ದೆನ್ ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್. ಸಪೋಸ್ ಬರೀ ಇದೊಂದೇ ಇತ್ತು, ಬರೀ ಇದೊಂದು 1, 2 ಒಂದೇ ಇತ್ತು, 1, 2 1 ಇದ್ದಂಗಿತ್ತು, ಇಟ್ ಈಸ್ ಎ ಟ್ರಾನ್ಸಿಟಿವ್. ವೈ? ಬಿಕಾಸ್ ನಮ್ಗೆ ಟ್ರಾನ್ಸಿಟಿವ್ ಅಂದ್ರೆ ಏನು? ಇವೆರಡು ಕಂಡೀಷನ್ ಇದ್ದು ಸೊ ನೆಕ್ಸ್ಟ್ ಇದ್ರದ್ದು ಕಂಡೀಷನ್ ಇರಲಿಲ್ಲ ಅಂದ್ರೆ ದೆನ್ ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್. ಬರೀ ಇದು ಒಂದೇ ಇತ್ತು, ಇದಿಲ್ಲ ಅಂತ ಅಂದಾಗ ದೆನ್ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಅರ್ಥ. ಓಕೆ, ಅಂಡರ್ಸ್ಟುಡ್? ಸೊ ನಿಮ್ಗೆ ಎಕ್ಸಾಂಪಲ್ ವೈಸ್ ಮಾಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಈಗ ಸಪೋಸ್ ನೋಡಿ 1, 1, 2, 2, 3 ಆಲ್ವೇಸ್ ಟ್ರಾನ್ಸಿಟಿವ್ ಅಲ್ಲಿ. ಬರೀ ಫಸ್ಟ್ ಇದ್ದಾಗ ನೀವು ಟ್ರಾನ್ಸಿಟಿವ್ ಅಂತ ಬರ್ಕೊಡಿ, ಯಾಕಂದ್ರೆ ಉಲ್ಟಾ ಸೀದಾ ಮಾಡಿದ್ರೆ ನಾವು ವಾಪಸ್ ಇರ್ಬೋದು. ಫಸ್ಟ್ ಆಫ್ ಆಲ್ ಏನು 1, 1 ಆಯ್ತಾ? 1, 1 ಏನಿರ್ಬೇಕು? 1, ಸಮಥಿಂಗ್ ಇರ್ಬೇಕು. 1, ಸಮಥಿಂಗ್ ಇಲ್ಲ ಅಂದ್ರೆ ಇದೊಂದೇ ಇದೆ, ನಮ್ಗೆ ಇದು ಒಂದೇ ಇದೆ. ಸೊ B, C ಆಯ್ತಾ? B, C ಇಲ್ಲ ದೆನ್ ಇಟ್ ಈಸ್ ಟ್ರಾನ್ಸಿಟಿವ್. ಅದೇ 2, 2 ಆಯ್ತಾ? 2, 2 ಏನಿರ್ಬೇಕು? 2, ಸಮಥಿಂಗ್ ಇರ್ಬೇಕು. 2, ಸಮಥಿಂಗ್ ಐತೆ ಇಲ್ಲ. ಓಕೆ, ಅದೇ ತರ 3, 3 ನೋಡಿ. ಸೊ 3, 3 ಆಯ್ತಾ? 3, 3 ಏನಿರ್ಬೇಕು ನಮ್ಗೆ? ಸೊ ನಮ್ಗೆ 3, ಸಮಥಿಂಗ್ ಏನಾದ್ರು 3, ಸಮಥಿಂಗ್ ಓಕೆ, ಸೊ ನಮ್ಗೆ ಇದು ಒಂದೇ ಇದೆ, ಇಲ್ಲ ಇದರಲ್ಲೆಲ್ಲ ಇದು ಒಂದೇ, ಇದು ಇಲ್ಲ. ಸೊ ದೆನ್ ಈ ತರ ನಮ್ಗೆ ಸೊ ರಿಲೇಷನ್ ಏನಂತೀವಿ? ದಟ್ ಈಸ್ ಆಲ್ಸೋ ನಮ್ಗೆ ಏನಾಗುತ್ತೆ? ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ಇದನ್ನ ಏನಂತೀವಿ? ಟ್ರಾನ್ಸಿಟಿವ್ ರಿಲೇಷನ್. ಅದೇ ತರ ಇಲ್ಲಿ ನೋಡಿ ನಾವು ದಿಸ್ ರಿಲೇಷನ್ 1, 2 ಆಯ್ತಾ? 1, ಅಂದ್ರೆ A, B ಐತಿ. ನೆಕ್ಸ್ಟ್ 2, 3 ಐತಿ. ಇದ್ರ ರಿಸಲ್ಟೆಂಟ್ ಏನ್ ಬರ್ಬೇಕು ನಮ್ಗೆ? 1, 3 ಐತಾ? ಅಂದ್ರೆ A, B, C ಇದರ ರಿಸಲ್ಟೆಂಟ್ 1, 3 ಬರ್ಬೇಕು. 1, 3 ಐತಾ? ಓಕೆ, ವಿಚ್ ಮೀನ್ಸ್ ದಿಸ್ ಇಸ್ ದ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ದಿಸ್ ಇಸ್ ಏನಾಗುತ್ತೆ? ಟ್ರಾನ್ಸಿಟಿವ್ ರಿಲೇಷನ್. ಅದೇ ತರ ಇಲ್ಲಿ ನೋಡಿ 1, 2 ಆಯ್ತು.
ಓಕೆ 1,2 ಆಯ್ತು. 2,3 ಆಯ್ತು. ನಾವು ರಿಸಲ್ಟೆಂಟ್ ಏನ್ ಬರಬೇಕಿತ್ತು? 1,3 ಬರಬೇಕಿತ್ತು. 1,3 ಆಯ್ತಾ ನಮ್ಗೆ? ಸೊ ರಿಸಲ್ಟೆಂಟ್ ಏನ್ ಬರಬೇಕು ನಮಗೆ? 1,3 ಬರಬೇಕು. 1,3 ಆಯ್ತಾ? ಇಲ್ಲ. ಸೊ ದಟ್ ಈಸ್ ವೈ ದಿಸ್ ಇಸ್ ನಾಟ್ ದಿ ಟ್ರಾನ್ಸಿಟಿವ್ ರಿಲೇಷನ್. ಅದೇ ತರ ನೋಡಿ, ಇಲ್ಲಿ 1,1 ಐತಿ. 1,1 ಐತಿ. ಸೊ ನೆಕ್ಸ್ಟ್ ಏನಿದೆ? 1,3 ಇದೆ. ಓಕೆ 1,1 ಆಯ್ತಾ? ಸೊ 1,1 ಇದೆ. ಓಕೆ 1,1 ನೆಕ್ಸ್ಟ್ ಏನಾಗುತ್ತೆ? 1,3 ಇದೆ. ಇದ್ರ ರಿಸಲ್ಟೆಂಟ್ ಏನ್ ಬರಬೇಕು? 1,3 ಬರಬೇಕು. 1,3 ಆಯ್ತಾ? Okay, so A comma B belongs to R. B comma C also belongs to R. Next again A comma C ಅಂದ್ರೆ 1,3 ಬರುತ್ತೆ. So 1,3 ಐತೆ ಅಲ್ವಾ? ಐತೆ. Okay, then it is a what? This is what symmetric transitive relation. Okay. ಅದೇ ತರ ಇಲ್ಲಿ ನೋಡೋಣ. ಇಲ್ಲಿ ನೋಡಿ ಇಲ್ಲೇನಿದೆ? So ನಮಗೆ ರಿಲೇಷನ್ 5 1,1 ಇದೆನಾ? ಸೊ 1,1 ನೆಕ್ಸ್ಟ್ ಏನಾದ್ರು ಇದ್ರ ಜೊತೆ 1,3 ಇರಬೇಕು. 1,1 ಐತೆ, 1,3 ಇದೆ. ಸೊ 1,3 ಇದ್ರೆ ನಮ್ಗೆ ಇದು ಎರಡರ ನಮಗೆ ರಿಸಲ್ಟೆಂಟ್ ಏನ್ ಬರುತ್ತೆ? 1,3 ಬರುತ್ತೆ. ಇದೆ 1,3 ಇದು ಬರುತ್ತೆ. ಅಂದ್ರೆ 1,2 ಇದೆ ನೋಡಿ. ಸೊ 1,2 ಇದೆ. 1,2 2, ಸಮಥಿಂಗ್ ಇರಬೇಕಿತ್ತು. 2, ಸಮಥಿಂಗ್ ಇಲ್ಲೇ ಇಲ್ಲ ನಮಗೆ. ಸೊ 2, ಸಮಥಿಂಗ್ ಇಲ್ಲ ಅಂತಂದ್ರೆ ಓಕೆ ಇಟ್ ಈಸ್ ಆಲ್ಸೋ ಟ್ರಾನ್ಸಿಟಿವ್. ಓಕೆ 1,3 ಇದೆನಾ? 1,3 ಇದೆ. 3, ಸಮಥಿಂಗ್ ಇರಬೇಕಿತ್ತು. 3, ಸಮಥಿಂಗ್ ಐತಾ? 3, ಸಮಥಿಂಗ್ ಇದೆ. 1,3 ಇದೆ. 3, ಸಮಥಿಂಗ್ ಇದೆ. ಸೊ ಇದರ ರಿಸಲ್ಟೆಂಟ್ ಏನ್ ಬರಬೇಕು ಅಂದ್ರೆ 1,3. ಸೊ 1,3 3,2. ಓಕೆ ಇದ್ರ ರಿಸಲ್ಟ್ ಏನಂದ್ರೆ 1,2 ಬರಬೇಕಿತ್ತು. ಐತೆ? ಇಲ್ಲ ಐತೆ. 1,2 ಇದೆ. ಓಕೆ ಸೊ ಇದು 1,2 then you can say that it is a transfer. ಅದೇ ತರ ಇಲ್ಲಿ ನೋಡಿ 3,1 ಸೊ ರಿಸಲ್ಟೆಂಟ್ ಏನು? ಸೊ 3,1 ಓಕೆ ಸೊ 3,1 ಇದೆ. 3,1 ಇದೆ. ಓಕೆ ಇಲ್ಲೇನಿದೆ? 3,2 ಇದೆ. ಓಕೆ 3,2. ಇದ್ರ ರಿಸಲ್ಟೆಂಟ್ ಏನ್ ಬರಬೇಕಿತ್ತು? ಸೊ ನಮ್ಗೆ 3,2 ಬರಬೇಕಿತ್ತು, ಬಂದಿದೆ ಇಲ್ಲಿದೆ. ಓಕೆ ಅದೇ ತರ ಅದು ಬಿಡಿ, ಇದು ಬಿಡಿ. ನೆಕ್ಸ್ಟ್ ಸೊ 3,1 ಇದೆ. ಸೊ 3,1 ಇದೆ. ಓಕೆ ಇಲ್ಲಿ 1,3 ಇದೆ. ಸೊ 3,1 ಇದೆ, 1,3 ಇದೆ. ಓಕೆ 3,1 ಸೊ ನಮ್ಗೆ 1,3 ಇದ್ರ ರಿಸಲ್ಟೆಂಟ್ ಏನ್ ಬರಬೇಕಿತ್ತು? 3,3 ಬರಬೇಕು. ಇದ್ರ ರಿಸಲ್ಟೆಂಟ್ ಏನ್ ಬರಬೇಕಿತ್ತು? 3,3 ಬರಬೇಕಿತ್ತು. 3,3 ಬರಬೇಕಿತ್ತ? 3,3 ಐತೆ ನೋಡಿ. 3,3 ಐತೆ? ಇಲ್ಲಲ್ಲ. ಸೊ ದಟ್ ಈಸ್ ವೈ ದಿಟ್ ಈಸ್ ವಾಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಟ್ ಈಸ್ ವಾಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಅದೇ ತರ ಎಂಟಿ ರಿಲೇಷನ್ ನೋಡಿ. ಎಂಟಿ ರಿಲೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನು? ನಮ್ಗೆ ಇವು ಎರಡು ಇರ್ಬೇಕು. ಅವು ಇಲ್ಲೇ ಇಲ್ಲ ನಾನು. ಓಕೆ ಇವ್ ಇದ್ದಾಗ ಮಾತ್ರ ಇದ್ರ ರಿಸಲ್ಟೆಂಟ್ ಇರ್ಲಿಲ್ಲ ಅಂದ್ರೆ ದನ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇವ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ ಇವು ಇಲ್ಲ. ಸೊ ದಟ್ ಈಸ್ ಫಾರ್ ಏನ್ ಮಾಡೋದು? ಡೈರೆಕ್ಟ್ ಆಗಿ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಬರೀ. ಓಕೆ ನಾವೇನ್ ಕಲ್ತಿದ್ವಿ? ಸೊ ನಮ್ಗೆ ಇಷ್ಟೊತ್ತು ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಅಂದ್ರೆ ಏನು? A, has to belongs to R. ಸೊ ಟ್ರಾನ್ಸಿಟಿವ್ ಅಂದ್ರೆ ಸಿಮೆಟ್ರಿಕ್ ಅಂದ್ರೆ ಏನು? A, B belongs to R. Okay, A, B belongs to R. Then B, A also has to belongs to R. ಈ ತರ ಇರ್ಬೇಕು. ಮತ್ತೆ ನೆಕ್ಸ್ಟ್ ಏನು? ಸೊ ನಮ್ಗೆ ಟ್ರಾನ್ಸಿಟಿವ್ ಅಂದ್ರೆ A, B belongs to R and B, C belongs to R. So then ಇದರ ರಿಸಲ್ಟೆಂಟ್ ಏನ್ ಬರಬೇಕು? A, C has to belongs to R. ಓಕೆ ಸೊ ನಿಮ್ಗೆ ಇಷ್ಟು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಇಷ್ಟು ನಿಮ್ಗೆ ಅರ್ಥ ಆದ್ರೆ ನೀಟ್ ಆಗಿ ಸೊ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಸೊ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಒನ್ ಮೋರ್ ಡೆಫಿನಿಷನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಸೆಟ್ ಟು ಬಿ ಈಕ್ವಿವೆಲೆನ್ಸ್ ರಿಲೇಷನ್ ಇಫ್ ದ ರಿಲೇಷನ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಯಾವ ರಿಲೇಷನ್ ಇರುತ್ತೆ ಆ ರಿಲೇಷನ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಮತ್ತೆ ಸಿಮೆಟ್ರಿಕ್ ಆದಾಗ ಅಥವಾ ಆ ರಿಲೇಷನ್ ಅಂತೇಳಿ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತೀವಿ. ಆ ರಿಲೇಷನ್ ಅದು ರಿಫ್ಲೆಕ್ಸಿವ್ ಆಗಿ, ಸಿಮೆಟ್ರಿಕ್ ಆಗಿ ಮತ್ತೆ ಟ್ರಾನ್ಸಿಟಿವ್ ಆಗುತ್ತಲ್ಲ ಆ ತರ ರಿಲೇಷನ್ ನಾವೇಂತೀವಿ? ಸೊ ನಮ್ಗೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅಂತೀವಿ. ಓಕೆ ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಾದ್ರೆ ಸೊ ಈ ಪ್ರಾಬ್ಲಮ್ ನಾವು ಈಸಿಯಾಗಿ ಮಾಡ್ಬೋದು. ಓಕೆ ಈಗ ಪ್ರಾಬ್ಲಮ್ಸ್ ಮಾಡೋಣ. ಓಕೆ ಈಗ ಇಷ್ಟೊತ್ತೆಲ್ಲ ಕಾನ್ಸೆಪ್ಟ್ ಕಲ್ತಿದ್ವಿ. ಕಾನ್ಸೆಪ್ಟ್ ಕಲ್ತ ಮೇಲೆ ಈಗ ಏನ್ ಮಾಡೋಣ? ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಡಿಟರ್ಮೈನ್ ದ ರಿಲೇಷನ್ ಆರ್ ಇನ್ ಎ ಸೆಟ್ ವೇರ್ a is equal to 1 2 3 4 5 so up to 14 defined as a relation x, y such that 3x minus y is equal to 0. It is reflexive, symmetric and transitive. Okay ಅವ್ರು ಏನ್ ಕೊಟ್ಟಿದ್ದಾರೆ? ರಿಲೇಷನ್ ಇನ್ ಎ ಸೆಟ್ ಅಂದ್ರೆ ರಿಲೇಷನ್ is defined from set A ಇಂದ A. ಓಕೆ ಸೆಟ್ ಎ ಇಂದ A ಡಿಫೈನ್ ಮಾಡಿದ್ರೆ ಸೊ ಇದು ರಿಲೇಷನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ ಸೊ ನಾವೇನ್ ಮಾಡೋಣ? ಸೊ ಇದನ್ನ ಆರೋ ಡಯಾಗ್ರಾಮ್ ಅಂತ ಯೂಸ್ ಮಾಡ್ಕೊಂಡು ಫಸ್ಟ್ ಏನ್ ಮಾಡಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ ಈ ರೋಸ್ಟರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಓಕೆ ಸೊ ರೋಸ್ಟರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು? ಓಕೆ ಸೊ ಫಸ್ಟ್ ಏನ್ ಮಾಡ್ಕೊಳ್ಳಿ, ಈ ರಿಲೇಷನ್ಸ್ ಬರ್ಕೊಡಿ. ಹಿಂಗೆ ಎದ್ರಲ್ಲಿ ಬರ್ಕೋಬೇಕು? ಈ ರಿಲೇಷನ್ ಇನ್ ನಾವು ಯುವರ್ ಇಂಪ್ರೆಷನ್ ಯು ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಆರೋ ಡಯಾಗ್ರಾಮ್. ಓಕೆ ಅಂದ್ರೆ ಎಲಿಮೆಂಟ್ಸ್ ಇನ್ ಆರೋ ಡಯಾಗ್ರಾಮ್. ಸೊ 1 2 3 4 5 so on up to 14. ಇಲ್ಲೇನು? that is 1 2 3 4 5 6 7 8 9 10 11 12 13 14. ಓಕೆ ಇವೆಲ್ಲ ಎಲ್ಲ ಬರ್ಕೊಳ್ಳಿ. ಓಕೆ ನಾವು ಜಸ್ಟ್ ಸಿ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಸೊ ನಾವು ಜಸ್ಟ್ ಸಿ ಹಿಯರ್. ಸೊ 3x minus y is equal to 0. ಓಕೆ 3x minus y ಏನ್ ಕೊಟ್ಟಿದ್ರೆ
ಸೊ ದಟ್ ಈಸ್ 0 ಕೊಟ್ಟಿದ್ರೆ 3x minus y that is equal to 0 ಕೊಟ್ಟಿದ್ರೆ ಅಂದ್ರೆ ಮೀನಿಂಗ್ ಏನು? ಸೊ ಮೈನಸ್ y ನ ಕಡೆ ಕಳಿಸ್ತಾರೆ ಅಂದ್ರೆ y is equal to ಏನಾಗುತ್ತೆ 3x. ಅಂದ್ರೆ ಮೀನಿಂಗ್ ಇವೆಲ್ಲ x ಎಲಿಮೆಂಟ್, ಇದು 14 ನೋಡಿ, ಇವೆಲ್ಲ x ಎಲಿಮೆಂಟ್ಸ್, ಇವೆಲ್ಲ y ಎಲಿಮೆಂಟ್ಸ್. ಓಕೆ, ಇವೆಲ್ಲ x ಎಲಿಮೆಂಟ್, ಇವೆಲ್ಲ ಏನು? ಸೊ y ಎಲಿಮೆಂಟ್ಸ್. ಓಕೆ, ನಮಗೆ ನಾವ್ ಏನ್ ಮಾಡಬಹುದು ಅಂತ, ಓಕೆ, ಅಂದ್ರೆ ಇಲ್ಲಿ ನೋಡಿ x ವ್ಯಾಲ್ಯೂ 1 ಹಾಕಿದಾಗ y ವ್ಯಾಲ್ಯೂ ಏನ್ ಬರುತ್ತೆ? x ವ್ಯಾಲ್ಯೂ 1 ಹಾಕಿ y ವ್ಯಾಲ್ಯೂ ಏನ್ ಬರುತ್ತೆ? 3 ಬರುತ್ತೆ. ಓಕೆ, ಅದೇ ತರ x ವ್ಯಾಲ್ಯೂ 2 ಹಾಕಿ x ವ್ಯಾಲ್ಯೂ 2 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ? ದಟ್ ಈಸ್ 6. ಓಕೆ, x ವ್ಯಾಲ್ಯೂ 3 ಹಾಕಿ x ವ್ಯಾಲ್ಯೂ 3 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ? ದಟ್ ಈಸ್ 9. ಓಕೆ, x ವ್ಯಾಲ್ಯೂ 4 ಹಾಕಿ, ಸೊ x ವ್ಯಾಲ್ಯೂ 4 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ? ದಟ್ ಈಸ್ 12. x ವ್ಯಾಲ್ಯೂ 5 ಹಾಕಿ x ವ್ಯಾಲ್ಯೂ 5 ಹಾಕಿದ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ? 15 ಬರುತ್ತೆ. ಓಕೆ, 15 ಐತೆ, 15 ಇಲ್ಲ ಅಲ್ಲ, ಸೊ ದಟ್ ಈಸ್ ವೈ. ಸೊ ನಮಗೆ ರಿಲೇಷನ್ ಇನ್ ರೋಸ್ಟರ್ ಫಾರ್ಮ್ ಏನ್ ಬರುತ್ತೆ? ನಮಗೆ ರಿಲೇಷನ್ ಇನ್ ರೋಸ್ಟರ್ ಫಾರ್ಮ್ ದಟ್ ಈಸ್ r is equal to ಅಂದ್ರೆ x ವ್ಯಾಲ್ಯೂ 1 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರ್ತದೆ? 3 ಬರ್ತದೆ. ಸೊ ದಟ್ ಈಸ್ 1, 3. ಓಕೆ, ಅಂಡ್ 2 ವ್ಯಾಲ್ಯೂ x ವ್ಯಾಲ್ಯೂ 2 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರ್ತದೆ? 6 ಬರ್ತದೆ. ಓಕೆ, ಅದೇ ತರ x ವ್ಯಾಲ್ಯೂ 3 ಹಾಕಿದಾಗ ಸೊ ತರ y ವ್ಯಾಲ್ಯೂ ಎಷ್ಟು ಬರುತ್ತೆ? 3, 9. ನೆಕ್ಸ್ಟ್ x ವ್ಯಾಲ್ಯೂ 4 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರ್ತದೆ? ದಟ್ ಈಸ್ 12. ಇದು ಬರ್ತದೆ. ನಮಗೇನು ಏನು ಬರ್ತಿದೆ ಸ್ವಲ್ಪ ನಿಮ್ಗೆ ಅರ್ಥ ಆಗಿಲ್ಲ ದಟ್ ಈಸ್ x ವ್ಯಾಲ್ಯೂ 3 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ? 9 ಬರುತ್ತೆ. x ವ್ಯಾಲ್ಯೂ 4 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ? ದಟ್ ಈಸ್ 12. ಓಕೆ, ಇಷ್ಟ ಇದು ನಮಗೆ ರೋಸ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ರಿಲೇಷನ್ ಇದ್ದು ರೋಸ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೆ. ಓಕೆ, ನಾವು ಇದರಿಂದ ಏನ್ ಮಾಡೋದು? ರಿಫ್ಲೆಕ್ಸ್, ಸಿಮೆಟ್ರಿಕ್, ಟ್ರಾನ್ಸ್ಫರ್ ನೋಡಿದ್ರೆ ಏನ್ ಮಾಡ್ಬೇಕು? ಓಕೆ, ನಾನು ಅವಾಗಲೇ ಹೇಳಿದೆ. ಸೊ ಇದು ರೋಸ್ಟರ್ ಇದು ಸೆಟ್, ಇದು ನಮಗೆ ರಿಫ್ಲೆಕ್ಸ್ ಆಗಬೇಕಂದ್ರೆ ಏನು? ಸೊ ಅಂದ್ರೆ ಏನೆಲ್ಲ ಮಾಡ್ತಾ 1, 1 has to belong to r, 2, 2 has to belong to r ಇರಬೇಕಾ? ಸೊ ಇಟ್ ಮೀನ್ಸ್ ರಿಫ್ಲೆಕ್ಸಿವ್ ಆಗಿರ್ಬೇಕಂದ್ರೆ ಏನಾಗಿರ್ಬೇಕಿತ್ತು? ರಿಫ್ಲೆಕ್ಸಿವ್ ಇದು ರಿಫ್ಲೆಕ್ಸ್ ಆಗಿರ್ಬೇಕಂದ್ರೆ ಏನಾಗಬೇಕು? 1, 1 has to belong to 2, 2 has to belong to 3, 3 ಎಲ್ಲ ಎಲಿಮೆಂಟ್ಸ್ has to be related to itself. ಅಂದ ಆ ತರ ಮಾತಾ ಇದ್ರಾಗ ನಾವೇನ್ ನೋಡಿದ್ರೆ ರಿಫ್ಲೆಕ್ಸ್ ಅಂದ್ರೆ ವಿಚ್ ಮೀನ್ಸ್ here 1, 1, so 2, 2, okay, so 3, 3, so on up to what? 14, 14 does not belong to relation R. Okay, you ಇದ್ದಾಗ ಮಾತ್ರ it is reflexive. ಇವೆಲ್ಲ ಇಲ್ಲ, so that is does not belong to relation R. So that is why therefore R is not reflexive. R ಏನಾಗಲ್ಲ, that is not reflexive. ಇಷ್ಟ ಆಯ್ತಾ? ಸೊ ಇಷ್ಟ ಆದ್ಮೇಲೆ ಏನ್ ನೋಡಿ ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ರಿಲೇಷನ್ ಗೆ ನಮ್ಗೆ ಏನು? ಸೊ ಸಿಮೆಟ್ರಿಕ್ ರಿಲೇಷನ್ ಅನ್ನು ಏನು ಸ್ಟಡಿ ಮಾಡಿದ್ವಿ? x, y belongs to r, y, x also belongs to r ಇರಬೇಕು. ಓಕೆ, ವಿಚ್ ಮೀನ್ಸ್ a, b ಅಂತ ಕಳಿಸಿದ್ದೆ ನಾನು. ಓಕೆ, a, b belongs to r ಬಂದಾಗ b, a also has to belong to r ಇದ್ದಾಗ ಮಾತ್ರ ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಬಟ್ ಇಲ್ಲಿ ನೋಡಿ 1, 3 ಐತೆ. 1, 3 ಏನಿರ್ಬೇಕು? 3, 1 ಇರ್ಬೇಕು. 3, 1 ಐತೆ ನೋಡಿ, 1, 3 ಐತೆ ಇಲ್ಲಿ. ಓಕೆ, ಸೊ here 1, 3 ಇದೆ, ಸೊ 3, 1. ಸೊ ವಿಚ್ ಮೀನ್ಸ್ 1, 3 belongs to r. ಓಕೆ, 1, 3 belongs to r, but 3, 1 what? 3, 1 does not belong to R. 3, 1 does not belong to, therefore R is not symmetric. Okay, R and that is not symmetric. Next ಏನು? Transitive relation. Transitive relation ಏನು? Transitive relation. Okay, so transitive relation ಅಂದ್ರೆ ನೋಡಿ 1, 3 ಇದೆ. ಸೊ 1, 3 ಇದೆ. ನೆಕ್ಸ್ಟ್ ಏನು? 3, 1 ಅಂದ್ರೆ ಟ್ರಾನ್ಸಿಟಿವ್ ರಿಲೇಷನ್ ಏನು? ದಟ್ ಈಸ್ a, b belongs to r ಇದ್ದಾಗ and b, c belongs to r ಇದ್ದಾಗ ಇದರ ರಿಸಲ್ಟೆಂಟ್ ಏನು ಬರಬೇಕಿತ್ತು ನಮಗೆ? ಸೊ ದಟ್ ಈಸ್ a, c belongs to r ಇದ್ದಾಗ then it is a transitive. ಓಕೆ, ನಾವು ಇಲ್ಲಿ 1, 3 ಐತೆ, 1, 3 ಐತೆ, 1, 3 ಐತೆ. ಓಕೆ, 1, 3 belongs to r and 3, 9 ಐತೆ. ಓಕೆ, 3, 9. ಸೊ 3, 9 belongs to r. ಇದರ ರಿಸಲ್ಟೆಂಟ್ ಏನು ಬರಬೇಕು ಹೇಳಿ? 1, 9 ಹೌದಾ? ಸೊ 1, 9 ಐತಿಲ್ಲ ನೋಡಿ, 1, 9 ಇಲ್ಲ. ಸೊ ದಿಸ್ ವಿಲ್ therefore 1, 9 does not belong to r, therefore r is not transitive. r is not transitive. ಸೊ ಇಷ್ಟು ಬರುತ್ತೆ ನಿಮ್ಗೆ ಏನ್ ಬರುತ್ತೆ? ಸೊ 3 ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ಇದೇ ತರ ನೆಕ್ಸ್ಟ್ ಕ್ವಶನ್ ಇದೆ, ಆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇದೇ ತರ ನೋಡಿ ನೆಕ್ಸ್ಟ್ ಕ್ವಶನ್ ಸೇಮ್, ಬಟ್ ಇಲ್ಲಿ ನಮಗೆ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ, ಸಾರಿ ಸೆಟ್ ಕೊಟ್ಟಿದ್ದಾರೆ ಅಂದ್ರೆ ಅದು ನೀಟಾಗಿ ಸೊ ನಮಗೆ ಆರೋ ಡಯಾಗ್ರಾಮ್ ಇಂದ ಹಾಕಿ, ಕೆಲವೊಂದು ಆರೋ ಡಯಾಗ್ರಾಮ್ ಇಂದ ಹಾಕಕ್ ಬರುತ್ತೆ, ಕೆಲವೊಂದು ಆರೋ ಡಯಾಗ್ರಾಮ್ ಇಂದ ಹಾಕಕ್ ಬರಲ್ಲ. ಸೊ ಅದು ನೀವು ಕೇರ್ಫುಲ್ ಆಗಿ ನೋಡಿ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ? ಸೊ ರಿಲೇಷನ್ ಇಸ್ ಡಿಫೈನ್ಡ್ ಇನ್ ಎ ಸೆಟ್, ಇನ್ ದಿಸ್ ಸೆಟ್. ಸೊ ಅಂದ್ರೆ ವಿಚ್ ಮೀನ್ಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಸೆಟ್ ಎ. ಓಕೆ, ಅದನ್ನ ಏನ್ ಕೊಂಡ್ರೆ ಸೆಟ್ ಎ ಅಂದ್ರೆ, ಸೊ ವಿಚ್ ಮೀನ್ಸ್ ಇದನ್ನ ಏನಂತ ಕನ್ಸಿಡರ್ ಮಾಡ್ಕೊಂಡ್ರೆ then we have considered set A that is equal to set A is equal to ಏನಂತ ಕನ್ಸಿಡರ್ ಮಾಡ್ಕೊಂಡು 1, 2, 3, 4, 5, 6 ಇಷ್ಟು ಕೊಟ್ಟಿದ್ದ ನೋಡಿ.
ಓಕೆ ಸೊ ಇಷ್ಟು ಕೊಟ್ಟಿದ್ದಾನೆ ಅಂತಂದ್ಮೇಲೆ ಓಕೆ ಸೊ ನಮಗೆ ಸೊ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಎ. ಓಕೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಇನ್ ಸೆಟ್ ಅಂತ ಕೊಟ್ಟಾಗ ನಮಗೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಇಂದ ಎ. ಓಕೆ ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ಸೊ ನಾವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಓಕೆ ಇದು ಬರ್ಕೊಡಿ ರೋಸ್ಟರ್ ಫಾರ್ಮ್ ಹೆಂಗಿದೆ. ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1. ಸೊ ನಮ್ಗೆ ಏನಾಗುತ್ತೆ ಸೊ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 1. ಸೊ ಇದ್ರ ಏನ್ ಮಾಡ್ಕೊಳ್ಳಿ ಆರೋ ಡಯಾಗ್ರಾಮ್ ಹಾಕೊಳ್ಳಿ. ಆರೋ ಡಯಾಗ್ರಾಮ್ ಹಾಕಿದ್ರೆ ಏನಾಗುತ್ತೆ ನೋಡಿ. ಸೊ ಫಸ್ಟ್ ಇದೆ ದಿಸ್ ಇಸ್ ಎ, ದಿಸ್ ಇಸ್ ಸೆಟ್ ಎ ಇಂದ ಸೆಟ್ ಎ ಡಿಫೈನ್ ಮಾಡಿದ್ರೆ ಸೆಟ್ ಎ ಎಲಿಮೆಂಟ್ಸ್ ಏನಿದಾವೆ ನಮಗೆ. ಸೊ ದಟ್ ಈಸ್ 1 2 3 4 5 6. ಇಲ್ಲಿ ನಾವು ಸೆಟ್ ಎ 1 2 3 4 5 6 ಅಂದ್ರೆ ಮೀನಿಂಗ್ ಏನು. ಬಿ ವ್ಯಾಲ್ಯೂ ನಮ್ಗೆ ಯಾವಾಗ ಬರುತ್ತೆ ಎ ವ್ಯಾಲ್ಯೂ ಏನು ಹಾಕಿ ಎ ವ್ಯಾಲ್ಯೂ 1 ಹಾಕಿ. ಸೊ ಎ ವ್ಯಾಲ್ಯೂ 1 ಹಾಕಿದಾಗ ಎ ವ್ಯಾಲ್ಯೂ 1 ಹಾಕಿದಾಗ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ಬಿ ವ್ಯಾಲ್ಯೂ 2 ಬರುತ್ತಾ. ಸೊ ಬಿ ವ್ಯಾಲ್ಯೂ ನಮಗೆ ಎ ವ್ಯಾಲ್ಯೂ 1 ಹಾಕಿದಾಗ ಬಿ ವ್ಯಾಲ್ಯೂ ಏನು ಬರ್ತದೆ 2 ಬರುತ್ತೆ. ಓಕೆ ಅದೇ ಎ ವ್ಯಾಲ್ಯೂ 2 ಹಾಕಿ ಎ ವ್ಯಾಲ್ಯೂ 2 ಹಾಕಿದಾಗ ನಮಗೆ ಬಿ ವ್ಯಾಲ್ಯೂ ಏನು ಬರ್ತದೆ ದಟ್ ಈಸ್ ಬಿ ವ್ಯಾಲ್ಯೂ ಏನು ಬರ್ತದೆ 3 ಬರುತ್ತೆ. ಅದೇ ಎ ವ್ಯಾಲ್ಯೂ 3 ಹಾಕಿದಾಗ ನಮ್ಗೆ ಏನು ಬರುತ್ತೆ ಬಿ ವ್ಯಾಲ್ಯೂ ಏನು ಬರುತ್ತೆ 4 ಬರುತ್ತೆ. ಅದೇ ಯಾರೋ ಡಯಾಗ್ರಾಮ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿ ನಮ್ಗೆ ನೋಡಿ ಅದಕ್ಕಿಂತ ಅದೇ ತರ ಎ ವ್ಯಾಲ್ಯೂ 4 ಹಾಕಿ ಎ ವ್ಯಾಲ್ಯೂ 4 ಹಾಕಿದಾಗ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ 5 ಬರುತ್ತೆ. ಅದೇ ತರ ಎ ವ್ಯಾಲ್ಯೂ 5 ಹಾಕಿ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ದಟ್ ಈಸ್ 6 ಬರುತ್ತೆ. ಅದೇ ತರ ಎ ವ್ಯಾಲ್ಯೂ 6 ಹಾಕಿ ಓಕೆ ಎ ವ್ಯಾಲ್ಯೂ 6 ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ 7 ಬರುತ್ತೆ. 7 ಐತೆ ನಮ್ಗೆ 7 ಇಲ್ಲಲ್ಲ. ಸೊ ದಟ್ ಈಸ್ ವೈ ಸೊ ಇದನ್ನ ಏನು ಬರಿಬೇಡಿ. ಓಕೆ ಸೊ ನಾವು ಇಷ್ಟು ಏನು ಮಾಡೋಣ ಓಕೆ ಇದನ್ನ ಯಾರೋ ಡಯಾಗ್ರಾಮ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಓಕೆ ಸೊ ದಿಸ್ ನಮಗೆ ಎ ವ್ಯಾಲ್ಯೂ 1 ಹಾಕಿದಾಗ ದಟ್ ಈಸ್ 2 ಬರ್ತದೆ. ಓಕೆ ಎ ವ್ಯಾಲ್ಯೂ 2 ಹಾಕಿದಾಗ ದಟ್ ಈಸ್ 3 ಬರ್ತದೆ. ಎ ವ್ಯಾಲ್ಯೂ 3 ಹಾಕಿದಾಗ ದಟ್ ಈಸ್ ಬಿ ವ್ಯಾಲ್ಯೂ 4 ಬರುತ್ತೆ. ಎ ವ್ಯಾಲ್ಯೂ 4 ಹಾಕಿದಾಗ ಸೊ ನಮಗೆ 5 ಬರ್ತಿದೆ. ಎ ವ್ಯಾಲ್ಯೂ 5 ಹಾಕಿದಾಗ ನಮಗೆ ಇಲ್ಲಿ 6 ಬರ್ತದೆ. ಓಕೆ ಓಕೆ ಇದನ್ನ ಏನ್ ಮಾಡಿ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ತಾರಲ್ಲ. ಸೊ ರೋಸ್ಟರ್ ಫಾರ್ಮ್ ಅಲ್ಲಿ ಹೆಂಗ್ ಬರ್ಬಿಡ್ತೀರಾ ರೋಸ್ಟರ್ ಫಾರ್ಮ್ ಅಲ್ಲಿ ನಮಗೆ ಸೊ ಆರ್ ಇಸ್ ಈಕ್ವಲ್ ಟು ವಿಚ್ ಮೀನ್ಸ್ 1 2 ನೆಕ್ಸ್ಟ್ 2 3 ನೆಕ್ಸ್ಟ್ ಸೊ 3 4 ನೆಕ್ಸ್ಟ್ ಏನಿದೆ ನೆಕ್ಸ್ಟ್ 3 4 4 5 ನೆಕ್ಸ್ಟ್ ಏನಿದೆ 5 6 ನೆಕ್ಸ್ಟ್ ಸೊ ಇಷ್ಟೇ ಮುಗಿದು. ಓಕೆ ಇದು ಒಂದು ರಿಲೇಷನ್. ಓಕೆ ಈ ರಿಲೇಷನ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಹೌದಾ ಅಲ್ಲ ಅಂತ ಕಂಡುಹಿಡು. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂದ್ರೆ ಏನು. ಸೊ ರಿಫ್ಲೆಕ್ಸಿವ್ ಅಂದ್ರೆ ನೋಡು ರಿಫ್ಲೆಕ್ಸಿವ್ ಅಂದ್ರೆ ಈ ರಿಲೇಷನ್ ರಿಫ್ಲೆಕ್ಸಿವ್ ಅಂತ ಯಾವಾಗ ಹೇಳ್ತೀವಿ ನಾವು. ಸೊ ರಿಫ್ಲೆಕ್ಸಿವ್ ಅಂತ ಚೆಕ್ ಮಾಡಬೇಕಂದ್ರೆ ಸೊ ನಮ್ಗೆ ಏನಿರ್ಬೇಕು ರಿಫ್ಲೆಕ್ಸಿವ್ ಅಂದ್ರೆ 1 1 ಹ್ಯಾಸ್ ಟು ಬಿಲಾಂಗ್ಸ್ ಟು 2 2 ಹ್ಯಾಸ್ ಟು ಬಿಲಾಂಗ್ಸ್ ಟು 3 3 ಹ್ಯಾಸ್ ಟು ಬಿಲಾಂಗ್ಸ್ ಟು ಐತೆ 1 1 ಐತೆ 1 1 ಇಲ್ಲ. ಸೊ ದಟ್ ಈಸ್ ವೈ ವಾಟ್ ಯು ಕ್ಯಾನ್ ರೈಟ್ ಆಸ್ ಹಿಯರ್ ರಿಫ್ಲೆಕ್ಸಿವ್ ಗೆ 1 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ 1 1 ಅಥವಾ 2 2 ನು ಇಲ್ಲ 2 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದೇರ್ಫೋರ್ ಡೈರೆಕ್ಟ್ ಆಗಿ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರ್ಕೊಳ್ಳಿ. ಓಕೆ ಸೊ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ನಮ್ಗೆ ಏನಿರಬೇಕಿತ್ತು ಈ ರಿಲೇಷನ್ ಅಲ್ಲಿ 1 1 ಬಿಲಾಂಗ್ಸ್ ಟು ಆರ್ 2 2 ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಇರಬೇಕಿತ್ತು. ಬಟ್ ಐತೆ ಇಲ್ಲ. ಸೊ ದಟ್ ಈಸ್ ವೈ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರ್ಕೊಳ್ಳಿ ಡೈರೆಕ್ಟ್ ಆಗಿ. ಓಕೆ ನೆಕ್ಸ್ಟ್ ಸಿಮೆಟ್ರಿಕ್ ನೋಡಿ. ಸಿಮೆಟ್ರಿಕ್ ಏನ್ ಕಂಡೀಷನ್ ಸಿಮೆಟ್ರಿಕ್ ನಿಮಗೆ 1 2 ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್. ಓಕೆ 1 2 ಹ್ಯಾಸ್ ಟು ಬಿಲಾಂಗ್ಸ್ ಟು ಇದ್ರ ಉಲ್ಟಾ ಬರ್ತದೆ. 1 2 ಏನಿರಬೇಕು 2 1 ಬೇಕು 2 1 ಐತೆ ನೋಡಿ. ಸೊ 1 2 ಇದೆ 1 2 ಹ್ಯಾಸ್ ಟು ಬಿಲಾಂಗ್ಸ್ ಟು ಮತ್ತೇನು 2 1 ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಬಟ್ ಐತೇನಿಲ್ಲ ಇಲ್ಲಲ್ಲ. ಸೊ ದಟ್ ಈಸ್ ವೈ ನಾವು 1 2 ಬಿಲಾಂಗ್ಸ್ ಟು ಆರ್. ಓಕೆ ಬಟ್ 2 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ ದೇರ್ಫೋರ್ ಏನ್ ಬರಿಬಹುದು ದೇರ್ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ ಇಷ್ಟ ಆಯ್ತಾ. ಸೊ ನಮ್ಗೆ ಇದಾಯ್ತು. ಸೊ ರಿಫ್ಲೆಕ್ಸ್ ಆಯ್ತು ಸಿಮೆಟ್ರಿಕ್ ಆಯ್ತು. ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸೊ ಟ್ರಾನ್ಸಿಟಿವ್ ಅಂದ್ರೆ ಏನು ಟ್ರಾನ್ಸಿಟಿವ್ ಅಂದ್ರೆ ಏನು. ಸೊ ಟ್ರಾನ್ಸಿಟಿವ್ ಏನು ನಮ್ಗೆ 1 2 ಹ್ಯಾಸ್ ಟು ಬಿಲಾಂಗ್ಸ್ ಟು 2 3 ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್. ಓಕೆ ಇದ್ರ ರಿಸಲ್ಟೆಂಟ್ ಏನ್ ಬರಬೇಕು 1 3 ಬರಬೇಕು. ಸೊ 1 2 ಬಿಲಾಂಗ್ಸ್ ಟು ಆರ್ 2 3 ಬಿಲಾಂಗ್ಸ್ ಟು ಆರ್. ಇದ್ರ ರಿಸಲ್ಟೆಂಟ್ ಏನ್ ಬರಬೇಕು 1 3 ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್. ಬಟ್ ಐತೆ ನೋಡಿ ನಮ್ಗೇನು. ಸೊ ದಟ್ ಈಸ್ 1 2 ಬಿಲಾಂಗ್ಸ್ ಟು ಆರ್ ಐತೆ 1 2 ಅಂಡ್ ಸೊ 2 3 ಬಿಲಾಂಗ್ಸ್ ಟು ಆರ್ ಅದು ನೋಡಿ. ಓಕೆ ಇದ್ರ ರಿಸಲ್ಟೆಂಟ್ ಏನ್ ಬರಬೇಕು ದಟ್ ಈಸ್ 1 3. ಸೊ 1 3 ಐತೆ 1 3 ಇಲ್ಲ. ಸೊ ದಟ್ ಈಸ್ ವೈ ಸೊ 1 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ ಇಷ್ಟು ಡೈರೆಕ್ಟ್ ಆಗಿ ಬರ್ಬಿಟ್ರೆ ಮುಗಿತು. ಸೊ ಎಷ್ಟು ಬರುತ್ತೆ ನಮ್ಗೆ ಏನ್ ಬರುತ್ತೆ ಸೊ 3 ಮಾರ್ಕ್ಸ್ ಬರುತ್ತೆ. ಓಕೆ ಸೊ ಇದು ರಿಲೇಷನ್ ಜಸ್ಟ್ ನೋಡಿ ಕೆಲವೊಂದು ಕ್ವಶನ್ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಕೊಳಕ್ ಬರುತ್ತೆ ಬಟ್ ಕೆಲವೊಂದು ಕ್ವಶನ್ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಕೊಳಕ್ ಬರಲ್ಲ. ಅದನ್ನೇನ್ ಮಾಡ್ಬೇಕು ಜನರಲ್ ಆಗಿ ಬರಿಬೇಕು ಇಲ್ಲಿ. ಓಕೆ ಜನರಲ್ ಆಗಿ ಬರಿಬೇಕು. ಇಲ್ಲಿ ನಾನು ಏನ್ ಮಾಡಿದ್ರೆ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯಕ್ ಬಂತು ಇದ್ರ ಡೈರೆಕ್ಟ್ ಇದರಿಂದ ಕಂಪೇರ್ ಮಾಡ್ಕೊಂಡು ನಾನು ಬರ್ದ್ಬಿಟ್ಟಿದ್ದೀನಿ. ಓಕೆ ಸೊ ಎಕ್ಸಾಂಪಲ್ ತಗೊಂಡು ಬಟ್ ಅದೇ ತರ ನಿಮಗೆ ಕೆಲವೊಂದು ಕ್ವಶನ್ ನೀವು
ಈ ತರ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋಕ್ಕಾಗಲ್ಲ, ಅದಕ್ಕೋಸ್ಕರ ಏನ್ ಮಾಡಬೇಕು, ಜನರಲ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಅಂಡರ್ಸ್ಟುಡ್? ಓಕೆ, ಈಗ ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ಕ್ವಶನ್ ನಂಬರ್ 3 ನಮಗೆ, ಸೊ ಪ್ರೂವ್ ದಟ್ relation in the set of integers defined by R. Okay, so it means relation in the set of integers. ಅಂದ್ರೆ ರಿಲೇಷನ್ ಎದರಿಂದ ಡಿಫೈನ್ ಮಾಡ್ತಿದ್ರೆ ಅಂತ ಹೇಳ್ತಿದ್ರೆ, ಇಂಟೀಜರ್ಸ್ ಅಂದ್ರೆ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಇಂಟೀಜರ್ ಇಂದ ಇಂಟೀಜರ್. ಓಕೆ, ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಆಫ್ ಇಂಟೀಜರ್ಸ್. ಇನ್ ದ ಸೆಟ್ ಆಫ್ ಇಂಟೀಜರ್ಸ್ ಇಸ್ ನಥಿಂಗ್ ಬಟ್ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಇಂಟೀಜರ್ಸ್ ಟು ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಿಚ್ ಮೀನ್ಸ್ ರಿಲೇಷನ್ ಏನ್ ಕೊಟ್ಟಿದ್ದಾರೆ, ರಿಲೇಷನ್ x, y such that x minus y is an integer. Okay, x minus y is an integer ಬರಬೇಕು. ಓಕೆ, ಸೊ ಈ ತರ ನೋಡಿ, ಇದನ್ನ ನಾವು ಈಗ ಆರೋ ಡಯಾಗ್ರಾಮ್ ಹಾಕೊಂಡು ಮಾಡೋಕ್ ಬರಲ್ಲ. ಓಕೆ, ಇದನ್ನ ಜನರಲ್ ಆಗಿ ಮಾಡಬೇಕು. ಜನರಲ್ ಆಗಿ ಹೆಂಗ್ ಮಾಡಬೇಕು ಅಂದ್ರೆ, ಸೊ ರಿಫ್ಲೆಕ್ಸಿವ್ ಟ್ರಿಮೆಟ್ರಿಕ್ ನಿಮ್ಗೆ ಗೊತ್ತಿರಬೇಕು. ಸೊ ನಂಗೆ ಜಸ್ಟ್ ನೋಡಿ ಇಷ್ಟಿದೆನ ಅವ್ರ ಏನ್ ಕೇಳಿದ್ರೆ x minus y is an integer ಅಂತ ಕೇಳಿದ್ರೆ, ಒಂದೊಂದೇ ಮಾಡ್ಕೊಂಡು ಹೋಗೋಣ. ಓಕೆ, ನೆಕ್ಸ್ಟ್ ಏನು, ಫಸ್ಟ್ ಏನ್ ಚೆಕ್ ಮಾಡಬೇಕು ನಾವು, ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು. ಓಕೆ, ಸೊ ಫಾರ್ reflexive condition ಏನು, so the x minus y is an integer. Okay, x minus y reflexive condition, and that is what x comma x has to belongs to r. X comma x has to belongs to r. ಇದು ಕಂಡೀಷನ್. ನಾವು ಇದು ಕಂಡೀಷನ್ ಬರಬೇಕಂದ್ರೆ, ಸೊ ನಾವು ಜಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x ಪ್ಲಸ್ ಏನು ಸಬ್ಸ್ಟಿಟ್ಯೂಟ್ ಮಾಡಿ, y ಸಬ್ಸ್ಟಿಟ್ಯೂಟ್, y ಪ್ಲಸ್ ಏನು ಮಾಡಿ, x ಸಬ್ಸ್ಟಿಟ್ಯೂಟ್ ಮಾಡಿ, x minus x is equal to 0. So x minus x is 0 ಅಂತ. So 0 is an integer. So which means, so 0 is an integer. ಹೌದಾ? 0 is an integer. Okay, which means x comma x belongs to r. X comma x belongs to r. Therefore r is ಏನಾಗುತ್ತೆ, so that is r is ನಮ್ಗೆ ಏನಾಗುತ್ತೆ, ರಿಫ್ಲೆಕ್ಸಿವ್. Therefore r is reflexive. Okay, ಇಷ್ಟ ಆಯ್ತಾ? ಇದು ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸಿಮೆಟ್ರಿಕ್ ಹೋಗೋಣ. ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್ ಏನಿದೆ, ಫಾರ್ ಸಿಮೆಟ್ರಿಕ್. Okay, what are the condition for symmetric? ನಮ್ಗೆ x comma y has to belongs to r. So x comma y has to belongs to r. X comma y has to belongs to r ಅಂತ ಬಂದಾಗ y comma x has to belong to r ಅಂದ್ರೆ let x comma y belongs to r. ಇದರ ರಿಸಲ್ಟೆಂಟ್ ಏನ್ ಬರಬೇಕು, y comma x has to belongs to r. ಅಂದ್ರೆ ಇದು ಉಲ್ಟಾ ಮಾಡಿದ್ರು ನಮ್ಗೆ ಏನ್ ಬರಬೇಕು, ಇದು ರಿಸಲ್ಟೆಂಟ್ ಬರಬೇಕು, y comma x has to belongs to r ಬರಬೇಕಾ, y comma x has to belongs to r ಬರಬೇಕಂದ್ರೆ, ಸೊ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೊಳಗೆ, which means x minus y is an integer. Okay, x minus y is an integer. Okay, x minus y ಏನಾಗುತ್ತೆ, ಇಂಟಿಜರ್ ಆದಾಗ, ಸೊ ನಮ್ಗೆ ಅದೇ ತರ ಇದ್ರ ಉಲ್ಟಾ ಮಾಡಿದಾಗ, ಸೊ y minus x is also integer, is also integer, right? Okay, so y minus x is also integer. Okay, ನಮ್ಗೆ so x minus y is an integer, so y minus x also ಏನಾಗುತ್ತೆ, ನಮ್ಗೆ ಇಂಟಿಜರ್ ಆಗುತ್ತೆ. therefore ನಮ್ಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ. ಸೊ which means here ಏನು ಮಾಡಿದ್ರೆ, x comma y belongs to r. So then what, y minus x also belongs to r. ಹೌದಾ? Okay, so x comma y belongs to r. This means y comma x also belongs to r. Therefore r is symmetric. Therefore r is in ಬರುತ್ತೆ, it is symmetric. Okay, ಇಷ್ಟ ಆಯ್ತಾ? ಐದಾಯ್ತು. ನೆಕ್ಸ್ಟ್ ಏನು, ಲಾಸ್ಟ್ ಏನು ಚೆಕ್ ಮಾಡಬೇಕು, ಟ್ರಾನ್ಸಿಟಿವ್ ಚೆಕ್. ಟ್ರಾನ್ಸಿಟಿವ್ ನೋಡಿ ಏನು ಬರುತ್ತೆ, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನು ನಮಗೆ, ಸೊ ಟ್ರಾನ್ಸಿಟಿವ್ ಕಂಡೀಷನ್ ಅಂದ್ರೆ x comma y has to belongs to r and y comma z also has to belongs to r. Let x comma y belongs to r and y comma z has to belongs to r. Okay, x comma y belongs to r and y comma z has to belongs to r. ಇದರ ರಿಸಲ್ಟೆಂಟ್ ಏನು ಬರಬೇಕು, x comma z also has to belongs to r ಅಂತ ಬರಬೇಕು. Okay, now just see x minus y is an integer. X minus y integer ಆದಾಗ, so y minus x ಏನು ಬರುತ್ತೆ, y minus z is an integer. Okay, so ಇವು ಎರಡು ಇಂಟಿಜರ್ ಆದಾಗ, ಇವೆರಡು ಇಂಟಿಜರ್ ಆಡ್ ಮಾಡಿದಾಗ ವಾಪಸ್ ಏನು ಬರುತ್ತೆ, ವಾಪಸ್ ಇಂಟಿಜರೇ ಬರುತ್ತೆ ನಮಗೆ. ಸೊ ಇವೆರಡು ಇಂಟಿಜರ್ ಆಡ್ ಮಾಡಿ ನೋಡೋಣ. ಓಕೆ, ದಿಸ್ x minus y ಪ್ಲಸ್ ಇದೊಂದು ಇಂಟಿಜರ್. ಓಕೆ, ಇದೊಂದು ಇಂಟಿಜರ್ y minus z is also integer.
ಹೌದಾ? ಸೊ ವೈ ಬಿಕಾಸ್ ಇಂಟೀಜರ್ ಆಡ್ ಮಾಡಿದಾಗ ವಾಪಸ್ ನಮ್ಗೆ ಏನು ಬರುತ್ತೆ, ಇಂಟೀಜರ್ ಬರುತ್ತಾ. ಓಕೆ, ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಮಾಡಿ ನಮ್ಗೆ ಏನಾಗುತ್ತೆ, ಎಕ್ಸ್ ಮೈನಸ್ ಝೆಡ್ ಈಸ್ ಆಲ್ಸೋ ಇಂಟೀಜರ್ ಬಂತಾ ನಮ್ಗೆ. ಸೊ ನಮ್ಗೆ ಏನ್ ಬರ್ಬೇಕಿತ್ತು, ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್. ಓಕೆ, ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಇದು ಇತ್ತು ನಮ್ಗೆ, ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಇತ್ತಾ, ನೆಕ್ಸ್ಟ್ ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್ ಇತ್ತು. ಇದರ ರಿಸಲ್ಟ್ ಏನ್ ಬರಬೇಕಿತ್ತು, ಎಕ್ಸ್ ಕಮ, so x comma z also belongs to R. Therefore, bantaram, therefore, so R is transitive. R is transitive. Okay, ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರ್ತವೆ ನೋಡಿ. ಓಕೆ, ಜಸ್ಟ್ ರೈಟ್ ಡೌನ್ ನೌ. ಓಕೆ, ಈಗ ಕ್ವೆಶ್ಚನ್ ನಂಬರ್ 4 ನೋಡಿ ಏನ್ ಕೇಳಿದ್ರೆ, show that the relation in the set A 1 2 3 4 5 given by that A comma B such that so mod of A minus B is even is an equivalence relation ಅಂತ ಹೇಳಿದೆ. ಓಕೆ, ಸೊ ನಮಗೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೆ ಗೊತ್ತು. ಏನ್ ಹೇಳಿದೆ, ಈಕ್ವಿವೆಲೆನ್ಸ್ ರಿಲೇಷನ್ ಅಂದ್ರೇನು, ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್. ಯಾವ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಇದ್ದಾಗ, ಸೊ ದೆನ್ ಯು ಕ್ಯಾನ್ ಸೆಟ್ ದ ಸಚ್ ಟೈಪ್ ಆಫ್ ರಿಲೇಷನ್ ಏನಂತೀವಿ, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಮೀನಿಂಗ್ ಏನು, ಅವ್ರೇನ್ ಶೋ ದಟ್ ಅಂತ ಕೊಟ್ಟಿರೋ ರಿಲೇಷನ್ ಏನಂತ ಪ್ರೂವ್ ಮಾಡ್ಬೇಕು ನಾವು, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಕೊಟ್ಟಿರೋ ರಿಲೇಷನ್ ರಿಫ್ಲೆಕ್ಸಿವ್ ಇರುತ್ತೆ, ಸಿಮೆಟ್ರಿಕ್ ಇರುತ್ತೆ, ಟ್ರಾನ್ಸಿಟಿವ್ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾವು ಯು ಜಸ್ಟ್ ಸಿ ಹಿಯರ್. ಸೊ ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋ, ಏನ್ ರಿಲೇಷನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ ಫಸ್ಟ್. ಸೊ ಆರ್ ಇಸ್ ಈಕ್ವಲ್ ಟು ಎ ಕಮ ಬಿ such that mod of A minus B is even. Okay, so mod of A minus B even. So let us consider ನಾವೇನು ರಿಲೇಷನ್ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿದ್ದಾರೆ, ರಿಲೇಷನ್ is defined from so set A ಇಂದ set A. ಓಕೆ, ನಾವೇನ್ ಮಾಡೋಣ, ಫಸ್ಟ್ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ, ಆಮೇಲೆ ಸಿಮೆಟ್ರಿಕ್ ಚೆಕ್ ಮಾಡೋಣ, ಆಮೇಲೆ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಏನು, ಸೊ ರಿಫ್ಲೆಕ್ಸಿವ್ ಕಂಡೀಷನ್ ಅನ್ನು ರಿಫ್ಲೆಕ್ಸಿವ್ ಕಂಡೀಷನ್ ಏನಿರಬೇಕು, ಸೊ ನಮಗೆ ಎ ಕಮ ಎ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಇರಬೇಕು. ನಮ್ಮ ರಿಫ್ಲೆಕ್ಸಿವ್ ಕಂಡೀಷನ್ ಏನು, ಎ ಕಮ ಎ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಇರಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡಿ ಏನ್ ಮಾಡುತ್ತೆ, ಮಾಡ್ ಆಫ್ ಎ ಮೈನಸ್ ಎ. ಸೊ ಮಾಡ್ ಆಫ್ ಎ ಮೈನಸ್ ಎ ಅಂದ್ರೆ ಏನ್ ಬರ್ತದೆ, ದಟ್ ಈಸ್ 0 ಬಂತು. ಓಕೆ, 0 ಇಸ್ ಆಲ್ಸೋ ಇವನ್ ನಂಬರ್, ರೈಟ್. ಓಕೆ, 0 ಅಂದ್ರೆ ಸೊ ಯಾವ ಅಂದ್ರೆ ಮೀನಿಂಗ್ ಏನು, ಸೊ ಇವನ್ ನಂಬರ್ ಏನು, ಸೊ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 those are numbers we called as even number. So 0 no 2 in the divide ಆಗುತ್ತೆ. ಓಕೆ, ಸೊ it means here 0 is an even number. Okay, so that is why so a minus a is equal to 0 and ಬಂತು, 0 is an even number. Therefore a comma a belongs to R. Okay, a comma a belongs to R. So therefore and R is reflexive. R is reflexive. ಇದಾಯ್ತಾ? ಸೊ ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು, ಸಿಮೆಟ್ರಿಕ್ ಪ್ರೂವ್. ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್ ರಿಲೇಷನ್ ಕಂಡೀಷನ್ ಏನು, ಸೊ ದಟ್ ಈಸ್ ಇಫ್ a comma b belongs to R. ಓಕೆ, let a comma b belongs to R. ಓಕೆ, a comma b belongs to R ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಅಂದ್ರೆ which means mod of a minus b is a even. Okay, mod of a minus b is an even number ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ mod of a minus b is an even. ಓಕೆ, ಅದೇ ತರ ನಮಗೆ b minus a ಮಾಡಿದ್ರೆ ಏನು ಬರುತ್ತೆ, mod of b minus a is also even, right? Mod of b minus is also even, ಗೊತ್ತಾಯ್ತಲ್ಲ. ಓಕೆ, ಸಪೋಸ್ ಜಸ್ಟ್ ಸಿ 4 minus 2 ಇದೆ ಅಂತ ಅನ್ಕೊಳ್ಳಿ. 4 minus 2 ಮಾಡಿದ್ರೆ ಏನು ಬರ್ತದೆ ನಮಗೆ, 2 ಬರುತ್ತಾ. ಓಕೆ, ಅದೇ ತರ 2 minus 4 ಮಾಡಿದ್ರೆ ಏನು ಬರುತ್ತೆ, 2 minus 4 ಮಾಡಿದ್ರೆ ಏನು ಬರುತ್ತೆ, ಸೊ ದಟ್ ಈಸ್ 2 minus 4 is -2. mod of -2 ಏನು ಬರುತ್ತೆ, ದಟ್ ಈಸ್ ಆಲ್ಸೋ 2. ಸೊ ಇದು ನೀವು ಏನಾದ್ರೆ ಇದು ನೀವು ಆಗುತ್ತಿಲ್ಲ, ಸೊ ದಟ್ ಈಸ್ ರೈಟ್. ಸೊ ದಿಸ್ ಈಸ್ ಈವನ್ ನಂಬರ್. therefore ಇಲ್ಲಿ ಬರ್ಕೊಳ್ಳಿ, therefore a comma b belongs to R. so b comma a also belongs to R. okay, so b comma a also belongs to R. therefore R is symmetric. R is symmetric. okay, ನೆಕ್ಸ್ಟ್ ನೋಡೋಣ ಟ್ರಾನ್ಸಿಟಿವ್ ನೋಡೋಣ. ಸೊ ಟ್ರಾನ್ಸಿಟಿವ್ ಏನು ನಮಗೆ, ಸೊ ಟ್ರಾನ್ಸಿಟಿವ್ಗೆ ಸೊ ಲಿಟಲ್ ಬಿಟ್ ಅರ್ಥ ಮಾಡ್ಕೊಂಡು ಮಾಡಬೇಕು ನೀವು ನೋಡಿ. ಸೊ ನೆಕ್ಸ್ಟ್ ಜಸ್ಟ್ ಸಿ ಫಾರ್ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ಕಂಡೀಷನ್ ಏನು ನಿಮಗೆ, ಸೊ ಟ್ರಾನ್ಸಿಟಿವ್ ರಿಲೇಷನ್ ಕಂಡೀಷನ್ ಏನಂದ್ರೆ, ಓಕೆ, ಸೊ ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಕಂಡೀಷನ್ ಏನು, ಇಫ್ a comma b let a comma b belongs to R and b comma c also belongs to R.
ಓಕೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೊಂಡು ಇದ್ರ ರಿಸಲ್ಟೆಂಟ್ ಏನ್ ಬರಬೇಕು, ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬಂದಾಗ ದೆನ್ ಗಿವನ್ ಕಂಡೀಷನ್ ನಮಗೆ ಇದು ಏನಂತ ಟ್ರಾನ್ಸಿಟಿವ್ ಆಗುತ್ತೆ ಅಂತ ಅರ್ಥ. ಓಕೆ ಫಸ್ಟ್ ಏನ್ ಮಾಡೋಣ, ಓಕೆ ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಅನ್ ಈವನ್. ಓಕೆ ಮಾಡ್ ಆಫ್ ಎ ಮೈನಸ್ ಬಿ ಇಸ್ ಅನ್ ಅಂದ್ರೆ ಏನೇನು, ಸೊ ದಿಸ್ ಇಸ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂತ. ನೆಕ್ಸ್ಟ್ ಅದೇ ತರ ಸೊ ಮಾಡ್ ಆಫ್ ಬಿ ಮೈನಸ್ ಸಿ ಈಸ್ ಅನ್ ಈವನ್. Okay, so mod of b minus c is also even, which means here what b comma c. Okay, so b comma c also belongs to r. ಈ ರಿಸಲ್ಟೆಂಟ್ ಏನ್ ಬರಬೇಕು ನಮಗೆ, ಇದು ರಿಸಲ್ಟೆಂಟ್ ನಮ್ಗೆ ಏನ್ ಬರಬೇಕು, ಈವನ್ ನಂಬರೇ ಬರಬೇಕು. ಓಕೆ ವಿಚ್ ಮೀನ್ಸ್ ಎ ಮಾಡ್ ಆಫ್ ಎ ಮೈನಸ್ ಸಿ. ಫಸ್ಟ್ ಆಫ್ ಆಲ್ ನೋಡಿ ನಮಗೆ ಎ ಮೈನಸ್ ಬಿ ಇದು ನಮಗೆ ಮಾಡ್ ಬಂದ್ರೆ ಎ ಮೈನಸ್ ಬಿ ಇದು, ಸೊ ನಮಗೆ ಈವನ್ ನಂಬರ್ ಬಂದಾಗ ಮಾಡ್ ಆಫ್ ಎ ಮೈನಸ್ ಬಿ ಸಮಥಿಂಗ್ ಬಟ್ ಈವನ್ ನಂಬರ್ ಅಂತ ಎ ಮೈನಸ್ ಬಿ ಇಸ್ ಆಲ್ಸೋ ಈವನ್, ರೈಟ್? Okay, so a minus b is also even, is also even. Okay, so so here b minus c is also even, so b minus c is also even. Okay, which means ಇವಡೆ ಆಡ್ ಮಾಡಿ ಏನು ಬರುತ್ತೆ, so ಇವಡೆ ಆಡ್ ಮಾಡಿದಾಗ ಏನಾಗುತ್ತೆ a minus b. Okay, so a minus b plus b minus c is also ಏನು ಬರುತ್ತೆ, is also ನಮಗೆ ಏನು ಬರುತ್ತೆ even number. ಆಲ್ಸೋ ನಮ್ಗೆ ಏನ್ ಬರುತ್ತೆ ಈವನ್ ನಂಬರ್ ಬರುತ್ತೆ. ಇವಾಗ ಆಡ್ ಮಾಡಿದಾಗ ಕಂಪ್ಲೀಟ್ ಆಗಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನ್ ಬರುತ್ತೆ ಎ ಮೈನಸ್ ಸಿ ಇಸ್ ಆಲ್ಸೋ ಈವನ್ ನಂಬರ್. ಓಕೆ ಈಗ ಮಾಡ್ ಅಪ್ಲೈ ಮಾಡಿ, ಈಗ ಮಾಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಮಾಡ್ ಅಪ್ಲೈ ಮಾಡಿದಾಗ ಈವನ್ ನಂಬರ್ ಬರುತ್ತೆ. ಸೊ ದೇರ್ಫೋರ್ ಮಾಡ್ ಆಫ್ ಎ ಮೈನಸ್ ಸಿ ಇಸ್ ಆಲ್ಸೋ ಈವನ್ ನಂಬರ್, ಈವನ್. ಸೊ ದೇರ್ಫೋರ್ which means therefore a comma c also belongs to r. So therefore R is transitive. Okay, R is ಏನಾಗುತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ನಮ್ಗೆ ಫಸ್ಟ್ ಆಫ್ ಆಲ್ ಏನು ಮಾಡ್ ಆಫ್ a minus b is even. ಓಕೆ ಅಂದ್ರೆ ಅದರಿಂದ ಏನಾಗುತ್ತೆ a comma b belongs to R. So mod of b minus c is also mod of b minus c is also even. ಓಕೆ ಅದರಿಂದ b comma c belongs to R ಅಂದ್ರೆ ಇದು ಈವನ್ ನಂಬರ್ ಆದಾಗ, ಸೊ ಇದು ಇದನ್ನು ಮಾಡ್ ತೆಗೆದಾಗ ಏನಾಗುತ್ತೆ ಅದು ನೀವೇನೇ ಇರುತ್ತೆ, ಸೊ ಇದನ್ನ ಮಾಡ್ ತೆಗೆದಾಗ ಇವನ್ ಇರುತ್ತೆ. ಆ ಮಾಡ್ ತೆಗೆದಿದ್ದ ವ್ಯಾಲ್ಯೂನ ಆಡ್ ಮಾಡಿದಾಗ ಇದು ಇವನ್ ನಂಬರ್ ಆಡ್ ಮಾಡಿದಾಗ ಏನು ಬರುತ್ತೆ, ವಾಪಸ್ ಇವನ್ ನಂಬರ್ ಬರ್ತದೆ, ಅದೇ ಇವನ್ ನಂಬರ್ ಬರ್ತಿದೆ. ಓಕೆ ಆ ಇವನ್ ಆಡ್ ಮಾಡಿದಾಗ ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ವಾಟ್ ಯು ಲೆಫ್ಟ್ ವಿತ್ ಎ ಮೈನಸ್ ಸಿ ಉಳಿದಿದೆ. ಓಕೆ ಸೊ ಎ ಮೈನಸ್ ಸಿ ಉಳಿದ್ರೆ ಓಕೆ ಎ ಮೈನಸ್ ಸಿ ಉಳಿದ್ರೆ ನಮ್ಗೆ ಏನಾಗುತ್ತೆ ಅದನ್ನ ಇವನ್ ಆಗುತ್ತೆ. ಅದೇ ಇವನ್ ನಂಬರ್ಗೂ ನಮ್ಗೆ ಏನ್ ಮಾಡೋದು ಮಾಡ್ ಅಪ್ಲೈ ಮಾಡಿ, ಮಾಡ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ದಟ್ ಈಸ್ ಆಲ್ಸೋ ಇವನ್ ಬರುತ್ತೆ, ಅದು ಇವನ್ ಬರುತ್ತೆ. ದಿಸ್ ಇಸ್ ಎ ಕಮ ಸಿ ಆಲ್ಸೋ ಬಿಲಾಂಗ್ ಟು ದೇರ್ಫೋರ್ ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಬರ್ದಿದೆ. ಓಕೆ ಇಷ್ಟು ಬರುತ್ತೆ ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಫಿಫ್ತ್ ಕ್ವಶನ್ ಏನಿದೆ ನೋಡಿ, ಶೋ ದಟ್ ಆರ್ ರಿಲೇಷನ್ ಆರ್ ಇನ್ ಸೆಟ್ ಆಫ್ ಇಂಟೀಜರ್ಸ್, ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂದ್ರೆ ರಿಲೇಷನ್ ಎಲ್ಲಿಂದ ಡಿಫೈನ್ ಆಗುತ್ತೆ, ಇನ್ ಅಂತಂದಾಗ ನಾವು ಹೇಳಿದೆ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂತಂದಾಗ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಇಂಟೀಜರ್ಸ್ ಟು ಇಂಟೀಜರ್ಸ್, ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಇಂಟೀಜರ್ಸ್ ಟು ಇಂಟೀಜರ್ಸ್. ಓಕೆ ನೆಕ್ಸ್ಟ್ ರಿಲೇಷನ್ ಏನ್ ಕೊಟ್ಟಿದ್ರೆ ಇನ್ ಸೆಟ್ ಬಿಲ್ಡ್ ಆಫ್ ಆರ್, ಸೊ a comma b such that 2 divides a minus b. Okay, so 2 divides a minus b. Okay, first time ಮಾಡ್ದ it is also equivalence relation. Okay, ಇಲ್ಲಿ ನೋಡಿ ಇಲ್ಲಿ equivalence ಅಂತ ರಿಲೇಷನ್ ಅಂತ ಬರ್ದಿದಿಲ್ಲ ನಮ್ಮ ಜಾಗ ಇಲ್ಲ ಅಂತ ಹೇಳಿ. ಓಕೆ ಇಲ್ಲಿ ಬರೀತೀನಿ ನೋಡಿ, therefore ಲಾಸ್ಟ್ ಗೆ ಆದ್ಮೇಲೆ therefore r is equivalence relation ಅಂತ ಬರೀರಿ. ಸೊ equivalence relation ಹೇಗಾಗುತ್ತೆ, ಸೊ ನಮಗೆ ಯಾಕಾಗುತ್ತೆ ಅಂದ್ರೆ ನಮಗೆ ಸೊ ಇವೆಲ್ಲ ಏನಾಗ್ತವೆ, ಸೊ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಯ್ತು, ದಟ್ ಈಸ್ ವೈ ದೇರ್ಫೋರ್ ಇಟ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರೀರಿ ಲಾಸ್ಟ್. ನಾನು ಇಲ್ಲಿ ಬರ್ತಿದ್ದಿಲ್ಲ, ಈಗ ಬರ್ತಿದ್ದೀನಿ ಇನ್ನೊಂದ್ಸಲ. ಓಕೆ ನಾನು ಇಷ್ಟ ಆಯ್ತಾ, ಇನ್ನೊಂದು ಕ್ವಶನ್ ನೋಡಿ, ಫಿಫ್ತ್ ಕ್ವಶನ್. ಸೊ ನಮಗಿದೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಈಕ್ವಿವೆಲೆನ್ಸ್ ರಿಲೇಷನ್ ಪ್ರೂವ್ ಮಾಡ್ಬೇಕಂದ್ರೆ ಏನು, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್, ನಾವು ಟ್ರಾನ್ಸಿಟಿವ್ ಇದೆ ಅಂತ ತೋರಿಸ್ಬೇಕು, ದೆನ್ ಇಟ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಫಸ್ಟ್ ರಿಫ್ಲೆಕ್ಸಿವ್ ನೋಡೋಣ. ಓಕೆ ರಿಫ್ಲೆಕ್ಸಿವ್ ನೋಡಿ. Okay, reflexive ಏನು, reflexive condition ಏನು, a minus, okay a comma a has to belongs to r. Okay a comma ಅಂದ್ರೆ ನೋಡಿ, so that is a ಬಂದಿದೆ a minus a, so that is equal to 0 no. Okay a minus a ಅಂದ್ರೆ ಏನು ಬರ್ತದೆ, that is equal to 0. So 0 divided by 2, right? So 0 is divided by 2. Okay 0 ನಮ್ 2 ಇಂದ ಡಿವೈಡ್ ಆಗುತ್ತೆ, so 0 is divided by 2 ಆಗುತ್ತೆ, that is by ಏನ್ ಮಾಡ್ತದೆ, that is a comma a belongs to r, therefore
R is reflexive ಅಂತ ಬರುತ್ತೆ. Therefore R is reflexive. ಇಷ್ಟ ಆಯ್ತಾ? ನೆಕ್ಸ್ಟ್ ಶall go for ಸಿಮೆಟ್ರಿಕ್. ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್ ಏನಿದೆ? ಸಿಮೆಟ್ರಿಕ್ ಕಂಡೀಷನ್ ಏನು? A, B has to belong to R. ಅದರ ರಿಸಲ್ಟ್ ಅಂತ ಏನು ಮಾಡಬೇಕು? B, C has to belong to R. So let A, B belongs to R. Okay. So ನಾವೇನ್ ಮಾಡೋಣ? Okay, so let A number. So A minus B is a multiple of 2. Okay, multiple of 2 ಅಂದ್ರೆ P ಅಂತ ಬರ್ಕೊಂಡಿದ್ದೀವಿ. Okay, so 2 into multiple ಆಗುತ್ತೆ A minus B. So which means here 2 ಇಂದ multiple ಆಗುತ್ತೆ ಅಂದ್ರೆ it is divisible by 2, right? Which means A minus B is divisible by 2. Okay, so A minus B divides 2 ಅಂತ ಬರುತ್ತೆ. Okay, so A minus B is divisible by 2. ಅದೇ ತರ ಇದು ಉಲ್ಟಾ ಮಾಡಿದ್ರೆ B minus A. B minus A ಏನಾಗುತ್ತೆ? So that is equal to ಏನಾಗುತ್ತೆ? minus 2P. So that is also ಅಂದ್ರೆ ಇದು multiple of 2 ಆದಾಗ minus 2P is also that is also multiple of 2 right? ಅಂದ್ರೆ multiple of 2 ಅಂದ್ರೆ that is divisible by 2, right? So which means ನಾವೇನ್ ಬರುತ್ತೆ? B minus A is also divisible by. Okay, so therefore ನಮಗೆ ಏನಾಯ್ತು? therefore ನಮಗೆ ಏನಾಗುತ್ತೆ? ನಮಗೆ B, A belongs to R. So therefore R is symmetric ಅಂತ ಬರೀತೀವಿ. R is symmetric. ಇಷ್ಟ ಆಯ್ತಾ? Okay, so ನಮಗೆ R is symmetric. ನೆಕ್ಸ್ಟ್ ಏನು? ಟ್ರಾನ್ಸಿಟಿವ್ ರಿಲೇಷನ್ ಏನು ಮಾಡೋದು? ಟ್ರಾನ್ಸಿಟಿವ್ ರಿಲೇಷನ್ ಕಂಡೀಷನ್ ಏನು ನಮಗೆ? ಟ್ರಾನ್ಸಿಟಿವ್ ರಿಲೇಷನ್ ಕಂಡೀಷನ್ A, B has to belong to R. ಅದರ B, C also belongs to R. ಅದರ ರಿಸಲ್ಟ್ ಏನು ಬರಬೇಕು? A, C has to belong to R. Let A, B belongs to R and B, C belongs to R. ಇದರ ರಿಸಲ್ಟ್ ಏನು ಬರಬೇಕು? A, C belongs to R ಬರಬೇಕು. ಓಕೆ, ಇದನ್ನ ಅಸ್ಯೂಮ್ ಮಾಡ್ಕೊಂಡು ನಾವು ಏನಂತ ಅಸ್ಯೂಮ್ ಮಾಡ್ಕೊಂಡು A, B ಅಂದ್ರೆ ಏನಿದೆ? ಸೊ ವಿಚ್ ಮೀನ್ಸ್ let us consider A minus B that is equal to multiple of 2 ಅಂತ ಅನ್ಕೊಳ್ಳಿ. Okay, A minus B multiple of 2 ಅಂತ ಅನ್ಕೊಳ್ಳಿ. ಅದೇ ತರ so B minus C that is multiple of Q ಅಂತ ಅನ್ಕೊಳ್ಳಿ. Okay, B minus C that is multiple of 2 ಅಂತ ಅನ್ಕೊಳ್ಳಿ. ಅಂದ್ರೆ P ಅಂದ್ರೆ ಏನೋ ಒಂದು ನಂಬರ್, Q ಅಂದ್ರೆ ಏನೋ ಒಂದು ನಂಬರ್. A minus B it is multiple of 2. So B minus C is also multiple of 2. ಇದರ ರಿಸಲ್ಟೆಂಟ್ ಏನು ಬರಬೇಕು ನಮಗೆ? ಇದರ ರಿಸಲ್ಟೆಂಟ್ ಅಂದ್ರೆ so which means A minus B divides A minus B divisible by 2 ಅಂತ ಅರ್ಥ. Okay, here B minus C is B minus B divisible by 2 ಅಂತ. Okay, A minus B is divisible by 2. So B minus C is also divisible by. ಇವಾಗ ಆಡ್ ಮಾಡ್ಕೊಳ್ಳಿ. ಸೊ ಇವಾಗ ಆಡ್ ಮಾಡಿದ್ರೆ ಏನಾಗುತ್ತೆ? So A minus B plus so B minus C that is equal to 2P plus 2Q. That is equal to ಏನು ಬರುತ್ತೆ ನೋಡಿ? ಸೊ ಇವಾಗ ಆಡ್ ಮಾಡಿದಾಗ ಪ್ಲಸ್ B minus B ಕ್ಯಾನ್ಸಲ್ ಆಗುತ್ತೆ. A minus C that is equal to 2 ಕಾಮನ್ ತಗೊಳ್ಳಿ. 2 ಕಾಮನ್ ತಗೊಂಡು ಏನಾಗುತ್ತೆ? That is P plus Q. Okay, ಈಗ ನೋಡಿ. So A minus C is also multiple of 2. Multiple of 2 ಅಂದ್ರೆ ನಮಗೆ ಏನಾಗುತ್ತೆ? So that is divisible by 2 ಹೌದಾ? So that is we can write as A minus C is divisible by 2. Okay, therefore ಏನಾಗುತ್ತೆ? That is A, C belongs to R. A, C belongs to R ಆದಾಗ ನಮಗೆ ಏನಾಗುತ್ತೆ? ಇದು ಎರಡು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. Okay, A, B belongs to R, B, C belongs to R. ಅದರ ರಿಸಲ್ಟ್ ಏನು ಬರುತ್ತೆ? A, C belongs to R ಬಂದಿತ್ತು. Okay, because A minus C is also divisible by 2. Therefore A, C belongs to R. Therefore R is transitive word. Okay, so therefore R is transitive. ಈಗ ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿ ಆಗಿದೆ, ಟ್ರಾನ್ಸಿಟಿವ್ ಆದಾಗ ನಾವು ಏನು ಹೇಳ್ಬೋದು? So therefore R is equivalence relation. Equivalence relation. Okay, ಇಷ್ಟು ಬಂದಾಗ ನಿಮಗೆ 3 ಮಾರ್ಕ್ಸ್ ಬರ್ತವೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? Show that the relation R in the R is nothing but what here? R is nothing but set of real numbers. So ಅಂದ್ರೆ ಇಲ್ಲಿ relation is defined from real numbers to real numbers. Okay, so relation defined in R ಅಂತಾಗ that is relation is defined from real numbers to real numbers. Okay, this is relation, this is real numbers to real numbers define ಆಗುತ್ತೆ. relation ಏನು ಕೊಟ್ಟಿದ್ದಾರೆ? ಇಲ್ಲಿ set builder form ಅಲ್ಲಿ ಕೊಟ್ಟಿದ್ದಾರೆ ನೋಡಿ. that is A, B, okay, such that A value is lesser than or equal to B.
ಓಕೆ ಎ ಕಮ ಬಿ ಎ ವ್ಯಾಲ್ಯೂ ಲೆಸರ್ ದನ್ ಇಕ್ವಲ್ ಟು ಬಿ. ಸೊ ಫಸ್ಟ್ ಏನ್ ಮಾಡೋಣ, ಇದೇನಾಗುತ್ತೆ ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ ಪ್ರೂವ್ ಮಾಡೋಣ. ಓಕೆ ನೆಕ್ಸ್ಟ್ ಜಸ್ಟ್ ಸಿ. ಸೊ ಫಸ್ಟ್ ಇದೇನು ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಓಕೆ ರಿಫ್ಲೆಕ್ಸಿವ್ ಕಂಡೀಷನ್ ಏನು, ಸೊ ರಿಫ್ಲೆಕ್ಸಿವ್ಗೆ ನಮಗೆ ಎ ಕಮ ಎ ಅಷ್ಟು ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಸೊ ನಾವು ಜಸ್ಟ್ ಇಲ್ಲಿಂದ ತಗೋಣ. ಸೊ ಎ ಈಸ್ ಲೆಸರ್ ದಾನ್ ಇಕ್ವಲ್ ಟು ಎ. ಓಕೆ ಎ ಈಸ್ ಲೆಸರ್ ದಾನ್ ಇಕ್ವಲ್ ಟು ಎ ಐತೆ. ಸೊ ಎ ಈಸ್ ಲೆಸರ್ ದಾನ್ ಆರ್ ಇಕ್ವಲ್ ಟು, ಲೆಸರ್ ದಾನ್ ಇಲ್ಲ ಅಂದ್ರೆ ಈಕ್ವಲ್ ಟು ಆಯ್ತಾ. ಓಕೆ ಸೊ ವಿಚ್ ಮೀನ್ಸ್ ಇದರಿಂದ ಏನು ಹೇಳ್ಬೋದು, ಸೊ ವಿಚ್ ಮೀನ್ಸ್ ದಿಸ್ ಎ ಕಮ ಎ ಬಿಲಾಂಗ್ಸ್ ಟು ಆರ್. ಓಕೆ ಸೊ ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್, ಆರ್ ಈಸ್ ರಿಫ್ಲೆಕ್ಸಿವ್ ಅಷ್ಟಾಯ್ತಾ. ಓಕೆ ನೆಕ್ಸ್ಟ್ ನೋಡಿ ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಕಂಡೀಷನ್ ನೋಡಿ. ಓಕೆ ಸಿಮೆಟ್ರಿಕ್ ನಮ್ಗೇನು, ಸೊ ಲೆಟ್ ಅಸ್ ಕನ್ಸಿಡರ್ ಏನು ತಗೋಣ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಸೊ ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಇದರ ರಿಸಲ್ಟ್ ಅಂತ ಏನ್ಬೇಕು, ಬಿ ಕಮ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್ ಇರ್ಬೇಕು. ಓಕೆ ಒಂದು ಯಾವ್ದಾರ ಎಕ್ಸಾಂಪಲ್ ತಗೊಂಡ್ ಮಾಡೋಣ. ಓಕೆ ಜಸ್ಟ್ ಸಿ ವೆನ್ ಎವರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತವ, ನಾಟ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಅಂತಾರಪ್ಪ ಅಂದಾಗ ಒಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡಿದ್ರೆ ಇದು ಬೆಸ್ಟ್. ಓಕೆ ಒಂದು ಎಕ್ಸಾಂಪಲ್ ತಗೊಂಡು ನೀವು ಸಾಲ್ವ್ ಮಾಡ್ಬಿಡಿ, ದಟ್ ಈಸ್ ಬೆಸ್ಟ್. ಓಕೆ ನಾವು ಜಸ್ಟ್ ಹಿಯರ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಎ ಕಮ ಬಿ ಏನಿದೆ ಬಿಲಾಂಗ್ಸ್ ಟು ಆರ್ ಇದೆ. ಓಕೆ ಎ ಕಮ ಬಿ ಬರೀರಿ. ಸೊ ಎ ಕಮ ಬಿ ಬಿಲಾಂಗ್ಸ್ ಅಂದ್ರೆ ಏನು, ದಟ್ ಈಸ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ನಮ್ಗೆ ತಗೋಬೇಕಂದ್ರೆ ಒನ್ ಈಸ್ ಲೆಸರ್ ದನ್ ಇಕ್ವಲ್ ಟು 2 ಅಂತ ತಗೊಳ್ಳೋಣ. ಓಕೆ ದಿಸ್ ಈಸ್ ವಾಟ್ 1 ಕಾಮ 2 ಈಸ್ ಬಿಲಾಂಗ್ಸ್ ಟು ಆರ್. ಓಕೆ ಇದು ಊಟ ಮಾಡಿದಾಗ ಏನ್ ಬರುತ್ತೆ, ಸೊ ದಟ್ ಈಸ್ 2 ಈಸ್ ಲೆಸರ್ ದನ್ ಇಕ್ವಲ್ ಟು 1 ಆಗುತ್ತೆ. 2 1 ಕಡಿಮೆ ಆಗುತ್ತೆ. ಓಕೆ 2 ಗೆ 1 ಕಡಿಮೆ ಆಗಲ್ಲ. ಸೊ 2 is not lesser than or equal to 1. That is why now the 2 comma 1 does not belongs to set R. Okay, so therefore R is not symmetric. R is not symmetric. ಎಷ್ಟು ಪಡೆದ್ರೆ ನಮ್ಗೆ ಏನಾಗುತ್ತೆ, ಸೊ 3 ಮಾರ್ಕ್ಸ್ ಇದೆ ಅಷ್ಟೇ ಆಯ್ತಾ. ಸೊ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಓಕೆ ಟ್ರಾನ್ಸಿಟಿವ್ ನೋಡಿ. ಓಕೆ ಸೊ ಟ್ರಾನ್ಸಿಟಿವ್ಗೆ ಸೊ ನಮ್ಗೆ ಏನಾಗುತ್ತೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಕಮ ಸಿ ಆಲ್ಸೋ ಅಷ್ಟು ಬಿಲಾಂಗ್ಸ್ ಟು ಆರ್. ಓಕೆ ಇದ್ರ ರಿಸಲ್ಟ್ ಅಂತ ಏನ್ ಬರ್ಬೇಕು ನಮ್ಗೆ, ಎ ಕಮ ಸಿ ಅಷ್ಟು ಬಿಲಾಂಗ್ಸ್ ಟು ಆರ್ ಬರ್ಬೇಕಾ, ಎ ಕಮ ಸಿ ಅಷ್ಟು ಬಿಲಾಂಗ್ಸ್ ಟು ಆರ್ ಬರ್ಬೇಕು. ಬಟ್ ಬರುತ್ತಿಲ್ಲ ನೋಡೋಣ. ಫಸ್ಟ್ ಏನ್ ಮಾಡೋಣ, ಎ ಈಸ್ ಲೆಸರ್ ದನ್ equal to b, so that is a comma b belongs to r. Okay next ಏನ್ ಮಾಡೋಣ, so b ಏನಿದೆ, so b is lesser than or equal to c. ಇದರದ್ದು ಏನು ಬರುತ್ತೆ, so that is so b comma c belongs to r. ಅಂದ್ರೆ b ನೋಡಿ a ಏನಿದೆ, so ನಮಗೆ a is lesser than or equal to b. so b ಏನಿದೆ, b b is lesser than or equal to c. ಅಂದ್ರೆ ಮೀನಿಂಗ್ ಏನು, a is lesser than or equal to b ಇದೆ. ಓಕೆ b is lesser than or equal to c. ಅಂದ್ರೆ what is the meaning, a is lesser than or equal to c ಆಗುತ್ತೆ. ಇದನ್ನ ನೋಡಿದ್ರೆ ಆಗುತ್ತಾ. ಸೊ ದಟ್ ಈಸ್ ವೈ ಇದರಿಂದ ಏನ್ ಹೇಳ್ಬೋದು ನಾವು, ಸೊ ಇದರಿಂದ ಏನ್ ಹೇಳ್ಬೋದು ನಮಗೆ, therefore a comma c also belongs to r ಅಂತ ಬರುತ್ತೆ. therefore r is transitive. r is transitive ಅಂತ ಬರುತ್ತೆ. ಓಕೆ ಇಷ್ಟು ಬರೆದ್ರೆ ಸೊ ನಿಮಗೆ ಸೊ 3 ಮಾರ್ಕ್ಸ್ ಬರ್ತದೆ ನೋಡಿ. ಓಕೆ ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನಮಗೆ, ಇದು ಮಾಡಿಸಿದ್ದೀನಿ ಆಲ್ರೆಡಿ. ಓಕೆ ಸೊ ಇದನ್ನ 8th ಕ್ವೆಶ್ಚನ್ ಅಂತ ತಗೊಳ್ಳಿ, 7th ಕ್ವೆಶ್ಚನ್ ಅಂತ ತಗೊಳ್ಳಿ. ಮಾಡಿಸಿದ್ದೀನಿ ಅವರು. ಇದು 7th ಆಗುತ್ತೆ, ಇದು 8th ಆಗುತ್ತೆ. ಓಕೆ ಇದು 9th ಕ್ವೆಶ್ಚನ್. ಓಕೆ ಆ ಕ್ವಶನ್ ಆಲ್ರೆಡಿ ಮಾಡಿಸಿದ್ದೆ ನಾನು, ಮತ್ತೆ ರಿಪೀಟ್ ಆಗಿದೆ. ಓಕೆ ಸೊ ಇದನ್ನ ನೋಡಿ. ಸೊ ಏನಿದೆ, ಶೋ ದಟ್ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಇಸ್ ಡಿಫೈನ್ಡ್ ಆಸ್. ಓಕೆ ಶೋ ದಟ್ ಆರ್ ಈಸ್ ಡಿಫೈನ್ಡ್ ಇನ್ ಸೆಟ್ ಆಫ್ ರಿಯಲ್ ನಂಬರ್ಸ್, ವಿಚ್ ಮೀನ್ಸ್ ಹಿಯರ್ ಆರ್ ಈಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ ಡಿಫೈನ್ ಆಗ್ತದೆ ಅಂತ ಅರ್ಥ. ಓಕೆ ಸೊ ರಿಲೇಷನ್ ಏನು ಕೊಟ್ಟಿದ್ದಾರೆ, ರಿಲೇಷನ್ ಆರ್ ಇಸ್ ಈಕ್ವಲ್ ಟು a comma b such that so a value is lesser than or equal to b square. Okay so a value ಏನಿದೆ lesser than or equal to, or ಏನಂತ ಪ್ರೂವ್ ಮಾಡಬೇಕು ನಾವು, ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂತ ಪ್ರೂವ್ ಮಾಡಬೇಕು. ನಾವೇನಂತ ಪ್ರೂವ್ ಮಾಡಬೇಕು, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ ಸೊ ಅದಕ್ಕೆ ಪ್ರೂವ್ ಮಾಡೋಕೆ ಫಸ್ಟ್ ರಿಫ್ಲೆಕ್ಸಿವ್ ನೋಡೋಣ. ಓಕೆ ಸೊ ಫಾರ್ ರಿಫ್ಲೆಕ್ಸಿವ್
ಸೊ ರಿಫ್ಲೆಕ್ಸಿವ್ ನಮ್ಗೆ ಏನಂತ ಪ್ರೂವ್ ಮಾಡಬೇಕು, ಎ ಕಮ ಎ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನಮ್ಗೆ ಏನಿದೆ, ಎ ವ್ಯಾಲ್ಯೂ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಸೊ ನಾವು ಏನ್ ವ್ಯಾಲ್ಯೂಸ್ ತಗೊಂಡ್ರೆ ಇದು ರಿಫ್ಲೆಕ್ಸಿವ್ ಆಗಲ್ಲ. ಅವ್ರೇನು ಡೈರೆಕ್ಟ್ ಕೊಟ್ಟಿದ್ದಾರೆ, ರಿಫ್ಲೆಕ್ಸಿವ್ ಆಗಲ್ಲ. ಏನ್ ವ್ಯಾಲ್ಯೂ ತಗೊಂಡ್ರೆ ರಿಫ್ಲೆಕ್ಸಿವ್ ಆಗಲ್ಲ ನಮಗೆ. ಸೊ 1 ತಗೊಳ್ಳೋಣ. ಸೊ 1 ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್. ಓಕೆ, ಆಗ್ತಿದೆ ರಿಫ್ಲೆಕ್ಸಿವ್, ಬಟ್ ನಾವೇನ್ ಪ್ರೂವ್ ಮಾಡಬೇಕು, ರಿಫ್ಲೆಕ್ಸಿವ್ ಆಗಲ್ಲ. ಏ ತರದ ವ್ಯಾಲ್ಯೂ ತಗೋಬೇಕು ನಮಗೆ. ಸೊ ನಾವು ಟೇಕ್ ಆಸ್ ನಾವೇನ್ ತಗೊಳ್ಳೋಣ, ಸೊ 1/2 ತಗೊಳ್ಳೋಣ. ಸೊ 1/2 ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್. ನಮ್ಗೇನು 1/2 ಅಂದ್ರೆ 1/2 ಬರ್ಬಿಡಿ. ಸೊ ಲೆಸರ್ ದನ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರ್ ಅಂದ್ರೆ 1/4 ಬರುತ್ತಾ ನಮ್ಗೆ. ಓಕೆ, ಸೊ 1/4. ಸೊ ಇಲ್ಲಿ ನೋಡಿ 1/2 ಇಸ್ ಗ್ರೇಟರ್ ದನ್ 1/4, ನಾಟ್ 1/2. 1/2 1/4 ದೊಡ್ಡದು. ಓಕೆ, ಇಲ್ಲಿ ಏನ್ ಹೇಳ್ತಿದ್ರೆ ಇವರು ಈ ಕಂಡೀಷನ್ ಅಲ್ಲಿ ಏನ್ ಕೊಟ್ಟಿದ್ರೆ 1/2 ಇಸ್ ಲೆಸರ್ ದನ್ 1/4 ಅಂತ ಕೊಟ್ಟಿದೆ. ದಟ್ ಈಸ್ ರಾಂಗ್. ಓಕೆ, ಸೊ ದೇರ್ಫೋರ್ ದಟ್ ಈಸ್ ವೈ ನಾವೇನ್ ಮಾಡ್ಬೋದು, ಸೊ ದಟ್ ಈಸ್ ನಮಗೆ 1,1 1/2 ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. 1/2 1/2 9 ಆಗುತ್ತೆ, ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. therefore r is not reflexive. ಇಷ್ಟ ಆಯ್ತಾ? ಈ ಸೆಟ್ ನೆಕ್ಸ್ಟ್ ಏನ್ ಮಾಡಬೇಕು, ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಚೆಕ್ ಮಾಡಿ. ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್. ಓಕೆ, ಸೊ ಸಿಮೆಟ್ರಿಕ್ ಕಂಡೀಷನ್ ಏನು, ಸೊ a, b has to belongs to r. ಓಕೆ, ಸೊ let a, b belongs to r. ಓಕೆ, ಸೊ ಏನ್ ಮಾಡೋಣ, ಅದರ ಒಂದು ತಗೊಳ್ಳೋಣ. ಓಕೆ, which means 1 is, okay, so 1 is lesser than or equal to 2 square. ಓಕೆ, ಆಗುತ್ತೆ. 2 ಸ್ಕ್ವೇರ್ ಅಂದ್ರೆ ಎಷ್ಟು ಆಗುತ್ತೆ ಹೇಳಿ, ದಟ್ ಈಸ್ 4 ಆಗುತ್ತೆ. ಇದೇನಾಗುತ್ತೆ, ಇದರ ರಿಸಲ್ಟ್ 1 is lesser than or equal to 2 ಸ್ಕ್ವೇರ್ ಅಂದ್ರೆ ಎಷ್ಟು, ಓಕೆ, ದಟ್ ಈಸ್ 4 ಆಗುತ್ತೆ. ಓಕೆ, ಓಕೆ, ಸೊ 4 ಆಗುತ್ತೆ. ಇದ್ರದ್ದು ಉಲ್ಟಾ ಏನ್ ಮಾಡ್ತೀವಿ, which means here ಏನು 1, 2 belongs to r. ಓಕೆ, 1, 2 ಇದನ್ನ ಉಲ್ಟಾ ಮಾಡಿದಾಗ ಏನಾಗುತ್ತೆ, ಸೊ ದಟ್ 2 is lesser than or equal to 1 square. So the result is, which means 1 is 2 is lesser than or equal to 1. 1 square ಅಂದ್ರೆ 1 ಬರುತ್ತೆ, 2 is lesser than or equal to 1 ಆಗುತ್ತಾ. ಸೊ 2 ಒಂದಕ್ಕಿಂತ ಕಡಿಮೆ ಆಗುತ್ತಾ, ಆಗಲ್ಲ. ಸೊ ದಟ್ ಇಸ್ ದಿಸ್ ಇಸ್ ನಾಟ್ ಈಕ್ವಲ್. ದೇರ್ಫೋರ್ ನಾವೇನ್ ಮಾಡೋದು, ಸೊ 2, 1 does not belongs to r. 2, 1 does not belongs to r. Therefore ಏನಂತ ಬರೀಬಹುದು, therefore r is not symmetric. Okay, so therefore r is not symmetric. Why? So why? Because 1, 2 belongs to r, but 2, 1 does not belongs to r ಅಂತ ಬರೆಯಬಹುದು. That is why this is r is not symmetric. ಅದೇ ತರ ಟ್ರಾನ್ಸಿಟಿವ್ ನೋಡೋಣ. ಟ್ರಾನ್ಸಿಟಿವ್ ನೋಡಿ. ಓಕೆ, ಸೊ ಟ್ರಾನ್ಸಿಟಿವ್ ನೋಡಿ. ಸೊ ಟ್ರಾನ್ಸಿಟಿವ್ ಬರ್ಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ, ಇದು ನಾವು ಯಾವ್ದು, ಸೊ ನಮ್ಗೆ ಯಾವ್ದು ಎಲಿಮೆಂಟ್ಸ್ ತಗೋಬೇಕು ಅದನ್ನ ನೆನ್ಪಿಡ್ಕೋಬೇಕು ನಮ್ಗೆ. ಅಥವಾ ನೀವು ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ನೀವು ಸೊ ನಂಬರ್ಸ್ ನ ನೆನ್ಪು ಮಾಡ್ಕೋಬೇಕು. ಸೊ ಏನಾಗುತ್ತೆ ನೋಡಿ, ಸೊ ನಮ್ಗೆ ಸೊ ಎ ಬಿ ನಮ್ಮ ಎಲಿಮೆಂಟ್ಸ್ ತಗೊಳ್ಳಿ, ಎ ಬಿ ಸಿ ಅಂತೇಳಿ ನಂಬರ್ಸ್ ತಗೊಳ್ಳಿ. ಆ ನಂಬರ್ಸ್ ಯಾವ ತರ ಇರ್ಬೇಕಂದ್ರೆ, ಸೊ ದಟ್ ಹ್ಯಾಸ್ ಟು ಬಿ ಲೆಟ್ ಎ, ಬಿ ಬಿಲಾಂಗ್ಸ್ ಟು ಆರ್ ಆಗಿದೆ, ಅಂಡ್ ಬಿ, ಸಿ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಇದು ಆಗಿರ್ಬೇಕು. ಬಟ್ ಇದ್ರ ರಿಸಲ್ಟ್ ಅಲ್ಲಿ ಏನು, ಎ, ಸಿ ಡಸ್ ನಾಟ್ ಬಿಲಾಂಗ್ ಟು ಆರ್ ಆಗಿರ್ಬೇಕು. ಓಕೆ, ಆ ತರ ನಾವು ನಂಬರ್ಸ್ ತಗೋಬೇಕು. ಓಕೆ, ಆ ತರ ನಂಬರ್ಸ್ ತಗೊಂಡು ಎಕ್ಸಾಂಪಲ್ ತಗೊಂಡು ನಾವು ಸಾಲ್ವ್. ಸೊ ಲೆಟ್ ಅಸ್ ಟೇಕ್ ಎ ವ್ಯಾಲ್ಯೂ ಅಂತ ತಗೋಣ, ಎ ವ್ಯಾಲ್ಯೂ ಅಂತ ತಗೋಣ 5 ತಗೋಣ. ಓಕೆ, ಎ ವ್ಯಾಲ್ಯೂ ಅಂತ ತಗೋಣ 5 ತಗೋಣ. ಓಕೆ, ಸೊ ಬಿ ವ್ಯಾಲ್ಯೂ ಅಂತ ತಗೋಣ 2 ತಗೋಣ, ಸಿ ವ್ಯಾಲ್ಯೂ ಅಂತ ತಗೋಣ 3 ತಗೋಣ. ಓಕೆ, ಬಿ ವ್ಯಾಲ್ಯೂ ಅಂತ ತಗೋಣ 3 ತಗೊಳ್ಳಿ. ಓಕೆ, ಬಿ ವ್ಯಾಲ್ಯೂ 3 ತಗೊಳ್ಳಿ, ಸಿ ವ್ಯಾಲ್ಯೂ 2 ತಗೊಳ್ಳಿ. ಓಕೆ, ನೆಕ್ಸ್ಟ್ ಜಾಸ್ತಿ ಎ ವ್ಯಾಲ್ಯೂ ಈ ತರ ನೀವು ಬೇಕಾದ್ರೆ ಯಾವ್ದಾರ ವ್ಯಾಲ್ಯೂ ತಗೋಬಹುದು. ಓಕೆ, ಸೊ ವ್ಯಾಲ್ಯೂ ಚೆಕ್ ಮಾಡ್ಕೊಂಡು ಒಂದೊಂದು ಚೆಕ್ ಮಾಡ್ಕೊಂಡ್ರೆ ಬರುತ್ತೆ ಇದು. ಓಕೆ, ನಾವು ಜಾಸ್ತಿ ಸೊ ನಮ್ಗೆ ಏನಿದೆ, ಎ, ಬಿ ಬಿಲಾಂಗ್ಸ್ ಟು ಆರ್ ಅಂದ್ರೆ ಏನು, 5 is lesser than or equal to 3 square. ಹೌದಲ್ಲ, ಇದ್ರ ರಿಸಲ್ಟ್ ಏನ್ ಬರುತ್ತೆ, ಸೊ 5 is lesser than or equal to 9. ಹೌದು, ಬರುತ್ತಾ. ಓಕೆ, ವಿಚ್ ಮೀನ್ಸ್ ವಾಟ್ ಹಿಯರ್ ನಮ್ಗೆ 5, 3 ಬಿಲಾಂಗ್ಸ್ ಟು ಆರ್. ಹೌದು. ನೆಕ್ಸ್ಟ್ ಏನ್ ಬರ್ಬೇಕು, 3, ಓಕೆ, ಸೊ 3, 2. ಸೊ 2 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 3 is 3 ರೈಟ್ ಆಸ್ ಇಟ್ ಈಸ್ ಲೆಸರ್ ದನ್ 2 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 4. ಸೊ 3 is lesser than 4. ಹೌದಲ್ಲ. ಓಕೆ, ದಟ್ ಈಸ್ ಕರೆಕ್ಟ್. ವಿಚ್ ಮೀನ್ಸ್ ನಮ್ಗೇನು, ದಟ್ ಈಸ್ 3, 2 ಆಲ್ಸೋ ಬಿಲಾಂಗ್ಸ್ ಟು ಆರ್. ಇದ್ರ ರಿಸಲ್ಟ್ ಚೆಕ್ ಮಾಡೋಣ. ಅಂದ್ರೆ ಏನು, 5, 2 ಆಲ್ಸೋ ಹ್ಯಾಸ್ ಟು ಬಿಲಾಂಗ್ಸ್ ಟು ಆರ್ ಬರಬಾರ್ದು. ಓಕೆ, ಅವ್ರೇನ್ ಹೇಳಿದ್ರು, ನಾಟ್ ಟ್ರಾನ್ಸಿಟಿವ್ ಅಂದ್ರೆ ಟ್ರಾನ್ಸಿಟಿವ್ ಬರಬಾರ್ದು. ಅಂದ್ರೆ ಯು ಜಸ್ಟ್ ಸಿ 5 is lesser than or equal to 2 square, which resultant ಏನ್ ಬರುತ್ತೆ, 5 is lesser than or 2 square ಅಂದ್ರೆ 4. ಓಕೆ, 5 4 ಗಿಂತ ಕಡಿಮೆ ಬರುತ್ತೆ, 5 4 ಗಿಂತ ಕಡಿಮೆ ಬರುತ್ತೆ, ಬರಲ್ಲ. ಸೊ ದಟ್ ಈಸ್ ವೈ ನಾವೇನ್ ಮಾಡ್ತೀವಿ, ಸೊ 5
2 does not belongs to R. So which means 5, 2 belongs to R bandre it is a transitive. But 5, 2 bartillala 5, 2 does not belongs to relation R. So that is why it is not transitive. Therefore R is not transitive. Okay. So iಷ್ಟು ಪ್ರೂವ್ ಮಾಡೋದು ಹೇಳಿದ್ರೆ ಮತ್ತೆ ನಾವು ಪ್ರೂವ್ ಮಾಡಿದ್ವಿ. ಓಕೆ, ರಿಫ್ಲೆಕ್ಸಿವ್ ಅನ್ನೋ ಅಲ್ಲ, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಓಕೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ನೀವು ಯಾವ್ದಾದ್ರು ಬೇರೆ ನಂಬರ್ ತಗೋಬಹುದು. ಓಕೆ, ಇದನ್ನ ಇಲ್ಲಿ ರಿಪ್ಲೇಸ್ ಮಾಡಿ ಇಲ್ಲಿ 6 ಹಾಕಿ ಬೇಕಾದ್ರೆ ಇದನ್ನ ರಿಪ್ಲೇಸ್ ಮಾಡಿ 6 ಹಾಕಿ ಇಲ್ಲಿ 3 ಹಾಕಿ ಮತ್ತೆ ಇಲ್ಲಿ 2 ಹಾಕಿ. ಓಕೆ, ಇದನ್ನು ಬರುತ್ತೆ. ಓಕೆ, 6 ಹಾಕಿ 3 ಹಾಕಿ 2 ಹಾಕಿದ್ರು ನಮಗೆ ಬರುತ್ತೆ. ಇಲ್ಲೇನು ನೀವು ಬೇರೆ ಬೇರೆ ನಂಬರ್ ಚೇಂಜ್ ಮಾಡಿ ನಾವು ಹಾಕ್ಬಹುದು. ಓಕೆ, ಜಸ್ಟ್ ರೈಟ್. ಓಕೆ, ಇದೇ ತರ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಅಲ್ಲಿ, ಬಟ್ ಇಲ್ಲಿ ಏನಿದೆ, ಎ ಇಸ್ ಲೆಸರ್ ದನ್ ಇಟ್ಕೊಂಡು ಬಿ ಸ್ಕ್ವೇರ್ ಇದೆನಾ, ಅಲ್ಲಿ ಎ ಇಸ್ ಲೆಸರ್ ದನ್ ಇಟ್ಕೊಂಡು ಬಿ ಕ್ಯೂಬ್ ಅಂತ ಇದೆ. ಓಕೆ, ಎ ಇಸ್ ಲೆಸರ್ ದನ್ ಇಟ್ಕೊಂಡು ಬರೀ ಲೆಸರ್ ದನ್ ಇದೆ ನೋಡಿ, ಎ ಇಸ್ ಲೆಸರ್ ದನ್, ಸೊ ಬಿ ಕ್ಯೂಬ್ ಅಂತ ಕೊಟ್ಟಿದ್ದೇನೆ. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ. ಇದನ್ನ ಏನ್ ಮಾಡ್ತಾರೆ, ಇಟ್ ಈಸ್ ಚೆಕ್ ವೆದರ್ ಇದು ಹೌದಾ ಅಲ್ಲ ಅಂತ ಕಂಡಿಡ್ಬೇಕು. ಈ ರಿಫ್ಲೆಕ್ಸಿವ್ ಆಗುತ್ತಾ ಇಲ್ಲ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಲ್ಲ ಅಂತ ಕಂಡಿಡ್ಬೇಕು. ಓಕೆ, ಸೊ ನಾವೇನ್ ಮಾಡೋಣ, ಫಸ್ಟ್ ರಿಲೇಷನ್ ಕೊಟ್ಟಿದ್ದೆ. ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ವೇರ್ ಟು ವೇರ್. ರಿಲೇಷನ್ ಇಸ್ ಡಿಫೈನ್ಡ್ ಇನ್ ಸೆಟ್ ಆರ್, ಅಂದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ ಡಿಫೈನ್ ಆಗ್ತದೆ. ಸೊ ರಿಲೇಷನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ರಿಲೇಷನ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದಾಗ ದಟ್ ಈಸ್ a, b such that a value is lesser than b cube. Okay, a value is lesser than b cube ಅಂತ ಕೊಟ್ಟಿದ್ದಾನೆ. Okay, now we just see here ನಮಗೆ ರಿಫ್ಲೆಕ್ಸಿವ್ ಕಂಡೀಷನ್ ಏನು, ರಿಫ್ಲೆಕ್ಸಿವ್. ಓಕೆ, ಸೊ ರಿಫ್ಲೆಕ್ಸಿವ್ ಏನಿದೆ ನಮಗೆ, ರಿಫ್ಲೆಕ್ಸಿವ್ ನಮಗೆ ಏನ್ ಕಂಡೀಷನ್ ಇದೆ ಅಂತಂದಾಗ, ಸೊ ರಿಫ್ಲೆಕ್ಸಿವ್ ನಮಗೆ a, a has to belong to, ಅಂದ್ರೆ ಲೆಟ್ ಅಸ್ ಮೀನ್ ಏನು, a value is lesser than equal to a cube. a value is lesser than or equal to a cube ಅಂತ ಬರಬೇಕು. ಓಕೆ, ಸೊ ನಮಗೆ a value ಬೇರೆ ಯಾವ್ದು ವ್ಯಾಲ್ಯೂ ಹಾಕಿದ್ರೆ ಬರುತ್ತೆ. ಓಕೆ, a value lesser than or equal to a cube ಬರುತ್ತೆ, ಬಟ್ ಕೆಲವೊಂದು ವ್ಯಾಲ್ಯೂಸ್ ಬರಲ್ಲ. ಯಾವ್ದಾದ್ರು ನೆಗೆಟಿವ್ ವ್ಯಾಲ್ಯೂ ಹಾಕಿ ನೋಡಿದ್ರೆ ಬರಲ್ಲ. ಸೊ ದಟ್ ಈಸ್ -2 is lesser than or equal to -2 cube. Okay, -2 write as it is, -2 is lesser than -2 cube ಅಂದ್ರೆ ಏನಾಗುತ್ತೆ, -8. Now you just see here -2 ಅನ್ನೋದೇನು -8 ಗಿಂತ ದೊಡ್ಡದು, -2 ಏನು -8 ಗಿಂತ ದೊಡ್ಡದು. that is why this is not satisfied, which means ನಮಗೆ ಏನು here ಏನು ಬರೀಬಹುದು, ನಮಗೆ -2, -2 does not belong to relation R. ಓಕೆ, ಸೊ ನಮ್ಗೆ ಏನು ಮಾಡಬೇಕು, ಯಾವ್ದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರಬೇಕು. ಬಟ್ ನೀವು -2 ಮಾಡಿದ್ರೆ ಏನ್ ಮಾಡ್ಬೇಕು, ಇದು ಸ್ಯಾಟಿಸ್ಫ್ಯಾಕ್ಟರಿ ಇದೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಓಕೆ, ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತಂದಾಗ therefore it is, so -2, 2 does not belong to relation R, therefore R is not reflexive. Okay, therefore R is not reflexive. Okay, ಇಷ್ಟ ಆಯ್ತಾ? Okay, therefore R is not ಇದಾಯ್ತಾ. ನೆಕ್ಸ್ಟ್ ಏನ್ ಮಾಡೋಣ, ಸಿಮೆಟ್ರಿಕ್ ನೋಡಿ. ಓಕೆ, ಸಿಮೆಟ್ರಿಕ್ ಕಂಡೀಷನ್ ಏನು, ಸೊ ನಮಗೆ ಸಿಮೆಟ್ರಿಕ್ ಕಂಡೀಷನ್ ಏನಂತಂದಾಗ, ಸಿಮೆಟ್ರಿಗೆ a, b has to belongs to R, b, c also has to belongs to R. ಬೇಕಾದ್ರೆ ನೋಡಿ, ಸೊ ನಮಗೆ ಲೆಟ್ ಏನಂತ ಅಸ್ಯೂಮ್ ಮಾಡೋಣ, a, b belongs to R ಇದೆ ಅಂತ ಅನ್ಕೊಂಡು ಯಾವ್ದಾದ್ರು ವ್ಯಾಲ್ಯೂಸ್ ತಗೊಳ್ಳೋಣ. ಸೊ ಲೆಟ್ ಟೇಕ್ ನಾವೇನ್ ತಗೊಳ್ಳೋಣ, 1 is lesser than or equal to 2 cube. Okay, 1 is lesser than or equal to 2 cube, which means ಏನು, this is 1, 2 belongs to R. ಹೌದು, ಇದು ಸ್ಯಾಟಿಸ್ಫೈ ಆಗುತ್ತೆ. ಇದರ ರಿಸಲ್ಟೆಂಟ್ ಏನ್ ಮಾಡ್ತೀರಿ, 1 is lesser than or equal to 8. ಸರಿ, ಈ ಲೆಸರ್ ದನ್ ಅಷ್ಟೇ ಇದೆ ಇಲ್ಲಿ. ಓಕೆ, ಇಲ್ಲಿ ಲೆಸರ್ ದನ್ ಅಷ್ಟೇ, which means 1 is lesser than 8 ಬರ್ತಿದೆ. ಓಕೆ, ಈ ಕಂಡೀಷನ್ ಸೆಟ್ ಆಗಿದೆ, 1 is lesser than 8. ಓಕೆ, ಅದೇ ತರ ಇದ್ರ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಸೊ 2 is lesser than 1 cube. ಈ ರಿಸಲ್ಟ್ ಏನ್ ಮಾಡುತ್ತೆ, 2 is lesser than 1 cube ಅಂದ್ರೆ ಎಷ್ಟು, 1. ಸೊ 2 is lesser than 1 ಆಗುತ್ತೆ. ಆಗ್ತದೆ, ಇದು ರಾಂಗ್ ಅಲ್ಲ. ಸೊ 2 is not lesser than 1, so therefore ನಮಗೆ ಏನು ಹೋಗುತ್ತೆ, 2, 1 does not belongs to relation R. So therefore ಏನಾಗುತ್ತೆ, ನಮಗೆ a, 1, 2 ಇತ್ತ, 2, 1 ಬರಬೇಕಿತ್ತು. 2, 1 does not belongs to relation R. Therefore R is not symmetric. Okay, so therefore R is not symmetric. ಅದೇ ತರ ಟ್ರಾನ್ಸಿಟಿವ್. Okay, so ಟ್ರಾನ್ಸಿಟಿವ್ ಫಸ್ಟ್ ಆಫ್ ಆಲ್ ನಾವು ನೋಡಿ, ಸೊ ನಮಗೆ ಈ ಟ್ರಾನ್ಸಿಟಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ ಅಂತೇಳಿ ಪ್ರೂವ್ ಮಾಡ್ತಿದ್ದೋಸ್ಕರ ಪ್ರೂವ್ ಮಾಡುವಾಗ ನಾವೇನ್ ಮಾಡಬೇಕು, ಒಂದು ಎಕ್ಸಾಂಪಲ್ ತಗೊಂಡು ತೋರಿಸ್ಬಿಟ್ರೆ ಮುಗಿತು. ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಸಿಮೆಟ್ರಿಕ್ ಆಗಲ್ಲ ನೋಡಿ ಅಂತ ಹೇಳಿ ತೋರಿಸ್ಬಿಟ್ರೆ ಮುಗಿತು, ಮಾರ್ಕ್ಸ್ ಕೊಟ್ಬಿಡ್ತು. ಓಕೆ, ಟ್ರಾನ್ಸಿಟಿವ್ಗೆ ನೋಡಿ ಏನಿದೆ, ಟ್ರಾನ್ಸಿಟಿವ್ಗೆ ನಮಗೆ ಲೆಟ್ ಅಸ್ ಅಸ್ಯೂಮ್ ಮಾಡ್ಕೋಬೇಕು, ನಮಗೆ a, b ಸೊ ಬಿಲಾಂಗ್ಸ್ ಟು R ಇರುತ್ತೆ, ಅಂಡ್ b, c ಬಿಲಾಂಗ್ಸ್ ಟು R ಇರುತ್ತೆ.
ಇದರ ರಿಸಲ್ಟ್ ಏನ್ ಬರಬೇಕು, ಎ ಕಮ ಸಿ ಅಷ್ಟು ಬಿಲಾಂಗ್ಸ್ ಟು ಆರ್ ಬರಬೇಕು. ಓಕೆ, ಸೊ ಆರ್ ಬರ್ಬೇಕು, ಬರುತ್ತೆ ನೋಡೋಣ ಫಸ್ಟ್. ಓಕೆ, ಆರ್ ಬರ್ಬೇಕಾ? ಸೊ ಬರ್ಬೇಕಂದ್ರೆ ನಾವೇನ್ ಮಾಡೋಣ, ಫಸ್ಟ್ ಎ ಬಿ ಸಿ ಯಾವ್ದಾರ ನಂಬರ್ ತಗೊಂಡು. ಓಕೆ, ಸೊ ಎ ಬಿ ಏನಾಗುತ್ತೆ ತಗೊಳ್ತೀನಿ, 10 ತಗೊಳ್ತೀನಿ, ಬಿ ಏನಾದ್ರು ಏನು ತಗೊಂಡು 3 ತಗೊಳ್ತೀನಿ, ಸಿ ಏನಾದ್ರು 2 ತಗೊಳ್ತೀನಿ. ಸರಿ, ನೀವು ಬೇರೆದು ಏನಾದ್ರು ತಗೋಬಹುದು. ಓಕೆ, ಬೇರೆದು ಏನು ತಗೊಂಡ್ರೆ ಫಸ್ಟ್ ಏನ್ ಮಾಡಿ, ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು. ಅಂದ್ರೆ ಏನು, ಎ ಇಸ್ 10 is lesser than 3 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ ಹೇಳಿ. ಓಕೆ, 3 ಕ್ಯೂಬ್ ಇಸ್ ನಥಿಂಗ್ ಬಟ್ 3 ಕ್ಯೂಬ್. ಓಕೆ, 3 ಕ್ಯೂಬ್ ಇಸ್ ನಥಿಂಗ್ ಬಟ್ ಇದರ ರಿಸಲ್ಟ್ 10 is lesser than 3 ಕ್ಯೂಬ್ ಇಸ್ ನಥಿಂಗ್ ಬಟ್ 27. ಇದು ಕಂಡೀಷನ್ ಆಗುತ್ತೆ, 10 is lesser than 27. ಸೊ ದಟ್ ರಿಸಲ್ಟ್ ಅಂದ್ರೆ ಮೀನಿಂಗ್ ಏನು ನಮಗೆ 10, 3 belongs to R. ಓಕೆ, 10, 3 belongs to R. ಅದೇ ಇದೇ ತರ. ಸೊ ನೆಕ್ಸ್ಟ್ ಏನ್ ಮಾಡಬೇಕಿದ್ರೆ ಬಿ ಕಮ ಸಿ ಅಷ್ಟು ಬಿಲಾಂಗ್ಸ್ ಟು ಆರ್. ಬಿ ಅಂದ್ರೆ ಏನು, ಬಿ ಇಸ್ ನಥಿಂಗ್ ಬಟ್ 3 is lesser than 2 ಕ್ಯೂಬ್. 2 ಕ್ಯೂಬ್ ಇಸ್ ನಥಿಂಗ್ ಬಟ್ ಏನು ಬರುತ್ತೆ, ಸೊ 3 is lesser than 2 ಕ್ಯೂಬ್ ಅಂದ್ರೆ 8. ಅಂದ್ರೆ 3 ಅಂದ್ರೆ 8 ಗಿಂತ ಕಡಿಮೆ ಐತಲ್ಲ. ಓಕೆ, ಬರ್ತಿದೆ ಅಂದ್ರೆ ವಿಚ್ ಮೀನ್ಸ್ ವಾಟ್ ಹಿಯರ್ ನಮಗೆ 3, 2 belongs to R. ಇದರ ರಿಸಲ್ಟ್ ಅಂತ ಏನು, 10, 2 also has to belongs to R ಬಂದ್ರೆ ಇಟ್ ಇಸ್ ಟ್ರಾನ್ಸಿಟಿವ್. 10, 2 does not belong to R ಬಂದ್ರೆ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಇದನ್ನ 10 ನೋಡಿ. ಓಕೆ, so 10 you write as it is lesser than 2 cube. Okay, so that result ಅಂದ್ರೆ 10 is lesser than 2 cube ಅಂದ್ರೆ ಏನು 8. Okay, that you write it as 8. 10 8 ಗಿಂತ ಕಡಿಮೆ. Okay, 10 8 ಗಿಂತ ಕಡಿಮೆ ಆಗಲ್ಲ. Okay, so 10 is not lesser than 8. That is why so 10, 2 does not belongs to relation R. Okay, 10, 2 ಈ ತರ ನೀವು ಬೇರೆ ಏನಾದ್ರು ತಗೋಬೇಕು. ಓಕೆ, ಸೊ ಇಲ್ಲಿ ಏನ್ ಮಾಡಿ, ಇನ್ನು ಬೇರೆ ನಾವು ಏನು ನಂಬರ್ ತಗೋಬಹುದು. ಓಕೆ, ಅದು ನೋಡ್ಕೊಂಡು ಮಾಡ್ಬೇಕು ನೀವು. ಓಕೆ, ಇಲ್ಲಿ 25 ನ ತಗೋಬಹುದು. ಓಕೆ, ಸೊ ಹಿಯರ್ ಇಲ್ಲಿ 25 ತಗೊಂಡು, ಓಕೆ, ಇಲ್ಲಿ 3 ತಗೊಂಡು, ಇಲ್ಲಿ 2 ತಗೊಂಡು ಮಾಡಬಹುದು. ದಟ್ ಡಿಪೆಂಡ್ಸ್ ಆನ್ ಯು. ಓಕೆ, ಸೊ ನಾನು ಏನ್ ಮಾಡಿದೀನಿ 10 3 ತಗೊಂಡಿದ್ದೀನಿ. ಓಕೆ, ನೋಡಿ ತಗೊಳ್ಳಿ. ಇಷ್ಟ ಆಯ್ತಾ? ಇದರದೇನು ವಿಚ್ ಮೀನ್ಸ್ ದಿಸ್ ಇಸ್ ಒನ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ಸೊ ಎ ಕಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, therefore R is okay, therefore R is not a transitive. R ಏನಾಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಓಕೆ, ಇಷ್ಟು ಬರೆದಾಗ ಸೊ ನಮ್ಗೆ ಏನ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ಓಕೆ, ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಇದು ಲಾಸ್ಟ್ ಕ್ವಶನ್ ಐ ಥಿಂಕ್. ಸೊ ಇದು ಲಾಸ್ಟ್ ಕ್ವಶನ್ ಇದೆ. ಸೊ ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಓಕೆ, ಅವ್ರು ಏನ್ ಹೇಳ್ತಾರೆ, ಸೊ ಟಿ ಅನ್ನೋದೇನು ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಓಕೆ, ಅಂದ್ರೆ ನಾವು ಈ ಆಲ್ ದ ಟ್ರಯಾಂಗಲ್ಸ್ ಅನ್ನು ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಪ್ಲೇನ್ ವಿತ್ ಆರ್ ಇಸ್ ಈಕ್ವಲ್ ಟು ಟಿ ಇಸ್ ದ ಸೆಟ್ ಆಫ್ ಆಲ್ ದ ಟ್ರಯಾಂಗಲ್ಸ್ ಇನ್ ಆರ್ ಇಸ್ ಈಕ್ವಲ್ ಟು ಏನು, ಸೊ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಏನ್ ಕೊಡಿದ್ರೆ, ಸೊ T1, T2 such that T1 is similar to T2. Okay, T1 is similar to T2 ಅಂತ ಕೊಟ್ಟಿದ್ದಾರೆ. ಓಕೆ, ಇವೇನೇನು ಕಂಡ್ಬೇಕು, ಇದು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿ ಕಂಡಿದ್ದೀವಿ. ಓಕೆ, ಸೊ ಅಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಅದೇ. ಓಕೆ, ಆ ಸೈಡ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಸೈಡ್ಸ್ ರೇಷಿಯೋ ನಮ್ಗೆ ಏನ್ ಬರಬೇಕು, ಸೇಮ್ ಬರಬೇಕು. ಓಕೆ, ಸೈಡ್ಸ್ ರೇಷಿಯೋ ಏನ್ ಬರುತ್ತೆ, ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಏನ್ ಬರುತ್ತೆ ನಮ್ಗೆ ಸೇಮ್ ಬಂದಾಗ ನಾವೇನ್ ಮಾಡ್ತೀವಿ, ಅದನ್ನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಅಂತೀವಿ. ಓಕೆ, ಅದೇ ತರ ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ರಿಲೇಷನ್ ಆರ್ ರಿಲೇಷನ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡೋದು. ಓಕೆ, ಫಸ್ಟ್ ಅಂದ್ರೆ ಈಕ್ವಲೆನ್ಸ್ ಅಂದ್ರೆ ಏನು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಎಷ್ಟು ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಅಂದ್ರೆ ಏನು, ಸೊ ವಿಚ್ ಮೀನ್ಸ್ T1 has to similar to C2. Okay, T1, T2 ಅಂದ್ರೆ ಇದೆ. ಸೊ T1 ಗೆ ಸಿಮಿಲರ್ ಇದೆ. Then you can say that it is a reflexive relation. So T1 is similar to T1 ಸಿಮಿಲರ್ ಇರುತ್ತೆ. ಸೊ ಸಪೋಸ್ ಇಲ್ಲಿ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳಿ, ಇದು T1 ಟ್ರಯಾಂಗಲ್. ಸೊ ಇದು ಸಿಮಿಲರ್ ಇದೆ ಅಂದ್ರೆ ಈ ತರನೇ ಇರುತ್ತೆ T2. ಓಕೆ, ಸೊ T1 ಸಿಮಿಲರ್ ಇರುತ್ತೆ. ಸೊ T1 is similar to T2 ಅಂತ ಹೇಳ್ಬೋದಾ. ಸೊ T1 is similar to ಸಪೋಸ್ T1 ಅಂತ ಅನ್ಕೊಳ್ಳಿ. ಓಕೆ, ಇದು ವಾಪಸ್ T1 ವಾಪಸ್ ಏನ್ ಬರುತ್ತೆ, T1 ಇದೇ ತರ ಇರುತ್ತೆ. T1 ಇದೇ ತರ ಇರುತ್ತೆ. T1 ವಾಪಸ್ ಇವೆರಡು ಸಿಮಿಲರ್ ಇದೆ ಅಂತ ಹೇಳ್ಬೋದು, ಸಿಮಿಲರ್ ಇದೆ ಅಂತ. ಸೊ ಯು ಕ್ಯಾನ್ ಸೇ ದಟ್ T1 is similar to T1. So that is why so T1, T1 belongs to R. Therefore R is ಏನಾಗುತ್ತೆ, R is reflexive. Okay, R ಏನಾಗುತ್ತೆ, that is reflexive. ನೆಕ್ಸ್ಟ್ ಈಗ ನೋಡೋಣ ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಸಿಮೆಟ್ರಿಕ್ ಏನಿದೆ ಅಂತ ಅಂದಾಗ, ಸೊ ನಾವು ಸಿಮೆಟ್ರಿಕ್ ಏನು, ಸೊ ನಮಗೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಇರಬೇಕು, ದೆನ್ ಇಟ್ ಇಸ್ ಸಿಮೆಟ್ರಿಕ್. ಓಕೆ, ನಾವು ಜಸ್ಟ್ ನೀವು ಅದೇ ತರ ನೋಡಿ. ಸೊ T1 is similar to
T1 is similar to T2, which means what? T1 comma T2 belongs to R. Okay, so T1 comma T2 belongs to R. Okay, ಅದೇ ತರ so T2 is similar to R. See, T2 is similar to T1, which means T2 is also similar to T1, right? Okay, so T1 T2 similar ಇದ್ದಾಗ T2 T1 similar ಆಗುತ್ತೆ. T1 T2 is similar. T2 T1 is also similar, right? Which means T2 comma T1 is also belong to R. Therefore, R is symmetric. R is symmetric ಅಂತ ಬರ್ಕೊಂಡು ಇಷ್ಟ ಆಯ್ತಾ? R symmetric ಆಯ್ತಾ? ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡೋಣ. ಟ್ರಾನ್ಸಿಟಿವ್ ಸೇಮ್ ಕಂಡೀಷನ್ ಏನು ನಮಗೆ A, B belongs to, so let A, B belongs to R and B, C belongs to R. Okay, A, C belongs to R ಬಂದಾಗ so B, C belongs to R ತಗೊಂಡು ನಾವು ಇದನ್ನ ತಗೊಂಡು A, C also belongs to R ಅಂತ ಪ್ರೂವ್ ಮಾಡಿದಾಗ then it is a so transitive relation. Okay, so ಅದೇ ತರ ನೋಡಿ, so ಇಲ್ಲಿ ನಾನು T1 is similar to T2 ಅಂದ್ರೆ ಮೀನಿಂಗ್ ಏನು? so T1 T2 belongs to R ಅಂತ. Okay, ಅದೇ ತರ ಇದಾಯ್ತಾ? ಅದೇ ತರ T2 is similar to T3. so T3 ನಾವೇನ್ ಮಾಡ್ತೀವಿ? A, B ತಗೊಳ್ತೀವ, B, C ತಗೊಳ್ತೀವಿ, ಅದನ್ನ T1 T2 ತಗೊಂಡಿದ್ವಿ, T2 again T2 T3 ತಗೊಂಡ್ವಿ. so which means so T2 T3 belongs to R. T2 T3 belongs to R ಆಯ್ತಾ? ಓಕೆ, ಸೊ ನಾವು ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಏನಾಗುತ್ತೆ? ಇದರ ರಿಸಲ್ಟೆಂಟ್ ಏನಾಗುತ್ತೆ? ಸೊ T1 T2 ಸಿಮಿಲರ್ ಆದ್ರೆ T2 T3 ಸಿಮಿಲರ್ ಆದಾಗ ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ T1 is similar to T2. ಓಕೆ, T2 ಸಿಮಿಲರ್ ಆದ್ರೆ ಇದು T3. ಓಕೆ, ಇದು ಇದಕ್ಕೆ ಸಿಮಿಲರ್ ಆಗುತ್ತೆ, ಇದು ಇದಕ್ಕೆ ಸಿಮಿಲರ್ ಆಗುತ್ತೆ, ಇವೆರಡು ಸಿಮಿಲರ್ ಆಗುತ್ತಾ? ಹಾಗೆ ಆಗುತ್ತಲ್ಲ. ಓಕೆ, ಸೊ ದಟ್ ಯು ಕ್ಯಾನ್ ರೈಟ್ as T1 is ನಾವು ಏನು ಬರೀಬಹುದು? ಹೆಂಗ್ ಬರೀಬಹುದು ಅಂದ್ರೆ ಸೊ ದಟ್ ಈಸ್ T1 is similar to T3. Okay, therefore now the T1 comma so T3 belongs to R. Okay, so therefore R is transitive. And so hence it is reflexive, symmetric and transitive relation. Therefore R is an equivalence relation. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರ್ತವೆ. ಸೊ ಈ ತರದ್ ನೋಡಿ, ಸೊ ಆಲ್ಮೋಸ್ಟ್ ಎಲ್ಲಾ ತರದ ಕ್ವಶನ್ಸ್ ಮಾಡಿಸಿದೀನಿ. ಓಕೆ, ಈ 9 ತರದ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬಿಟ್ರೆ ಓಕೆ, ಸೊ ನೀವು ಎಲ್ಲಾ ಕ್ವಶನ್ಸ್ ಯಾವ ತರ ಕ್ವಶನ್ ಕೊಡಿ ಮಾಡೇ ಮಾಡ್ತೀರಾ ಅಂತ ಅರ್ಥ. ಓಕೆ, ಬಟ್ ಇವೆಲ್ಲಾ ಕ್ವಶನ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ, ಸೊ ನಮಗೆ ಕಂಡೀಷನ್ ಏನು? ಫಸ್ಟ್ ದಿಸ್ ಇಸ್ X, A, A belongs to R. This A, B belongs to R ಇದ್ದಾಗ this has to be B, A belongs to R. ಇದು A, B belongs to R ಇದ್ದಾಗ B, C also belongs to R ಇದ್ದಾಗ ಇದು ರಿಸಲ್ಟೆಂಟ್ ಏನು? A, C also belongs to R ಇದ್ದಾಗ then you can say that it is a transitive. ಓಕೆ, ಇಷ್ಟು ನಿಮ್ಮ ಕಾನ್ಸೆಪ್ಟ್ ಗೊತ್ತಿದ್ರೆ ಸೊ ನೀವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ 3 ಮಾರ್ಕ್ಸ್ ಇಂದ. ಓಕೆ, ಥ್ಯಾಂಕ್ ಯು ಸೊ ಮಚ್.